ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ ಪರಣಂಗಿಲ. ಇತ್ತೀಚೆಗಷ್ಟೇ ಪ್ರಕಟವಾದ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಒಟ್ಟು 3 ಪ್ರಮುಖ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡು ಕನ್ನಡ ಚಿತ್ರರಂಗದ ಕೀರ್ತಿಯನ್ನು ಹೆಚ್ಚಿಸಿದ ಸಿನಿಮಾ ಮಿಥ್ಯ. ಬಾಲ್ಯದ ಒಂಟಿತನ, ಕಳೆದುಕೊಳ್ಳುವಿಕೆ, ನೋವು ಮತ್ತು ಮುಗ್ಧ ಮನಸ್ಸಿನ ಸಂಘರ್ಷವನ್ನು ಅತ್ಯಂತ ವಾಸ್ತವಿಕವಾಗಿ ತೆರೆ ಮೇಲೆ ತಂದ ಹೆಮ್ಮೆ ಈ ಚಿತ್ರದ್ದು. ಮುಂಬೈ ಚಲನಚಿತ್ರೋತ್ಸವದಿಂದ ಹಿಡಿದು ರಾಷ್ಟ್ರೀಯ ಪ್ರಶಸ್ತಿಯವರೆಗೆ ಸದ್ದು ಮಾಡಿರೋ ಈ ಸಿನಿಮಾದ ಹಿಂದಿರೋ ಸೂತ್ರಧಾರ ನಿರ್ದೇಶಕ ಸುಮಂತ್ ಭಟ್ ಹಾಗೂ ಈ ಚಿತ್ರಕ್ಕೆ ಅತ್ಯುತ್ತಮ ಬಾಲಟ ಪ್ರಶಸ್ತಿಯನ್ನು ಪಡೆದ ಅತೀಶ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ಹಾಗೂ ಅತೀಶ್ ಶೆಟ್ಟಿ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ. 3 ಪ್ರಶಸ್ತಿಗಳು ಈ ಸಿನಿಮಾಕ್ಕೆ ಬಂದಿದೆ. ಒಬ್ರು ನಿರ್ದೇಶಕರಾಗಿ ಚೊಚ್ಚಲ ಸಿನಿಮಾ ಇದು ನಿಮ್ದು. ಹೇಗ್ ಅನಿಸ್ತಿದೆ ಸರ್ ನಿಮ್ಗೆ? ಅದನ್ನ ನಾವು ಶಬ್ದಗಳಲ್ಲಿ ವರ್ಣಿಸ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವು ಸಿನಿಮಾ ಮಾಡಿದಾಗ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಅವಾರ್ಡ್ ಬಗ್ಗೆ ಎಣ್ಸು ಇರಲ್ಲ ಅಲ್ವಾ, ಆಲೋಚನೆ ಮಾಡಲ್ಲ. ಏನೋ ಒಂದು ಕತೆ ಹೇಳಕ್ ಹೊರಟಿರ್ತೀವಿ ನಾವು, ಅದು ಜನರ ತನಕ ತಲುಪಿದ್ರೆ ಸಾಕು ಅನ್ನೋ ಇದ್ರಲ್ಲಿ ಇರ್ತೀವಿ ನಾವು ಅಲ್ವಾ. ಸೊ ಅದು ಥಿಯೇಟ್ರಿಕಲ್ ರಿಲೀಸ್ ಆದಾಗ ಒಂದಿಷ್ಟು ಜನಗಳು ಬರ್ಲಿಲ್ಲ, ಅವಾಗ ಒಂದು ಬೇಸರ ಇತ್ತು. ಅದ್ ಬಿಟ್ರೆ ಅದಾದ್ಮೇಲೆ OTT ಬಂತು. ಸ್ಲೋಲಿ ದ ಫಿಲ್ಮ್ ವಾಸ್ ಬೀಯಿಂಗ್ ಡಿಸ್ಕವರ್ಡ್, ದ ಫಿಲ್ಮ್ ವಾಸ್ ಫೈಂಡಿಂಗ್ ಅನ್ ಆಡಿಯನ್ಸ್. ಸೊ ಅದೇ ಇದ್ರಲ್ಲಿ ಇದ್ದೆ ನಾನು. ಸೊ ಸಡನ್ಲಿ ಈ ಅವಾರ್ಡ್ ಬಂದಾಗ, ಅದು ಮೂರ್ ಬಂದಾಗ, ಅದು ನಮ್ಮ ನಿರೀಕ್ಷೆಗೂ ಮೇಲ್ಪಟ್ಟು ನನ್ಗೆ ಎಲ್ಲೊಂದು ಆಸೆ, ಮೋರ್ ದನ್ ಎಕ್ಸ್ಪೆಕ್ಟೇಷನ್, ಒಂದು ಆಸೆ ಇತ್ತು. ಸೇಂಗ್ ಅತೀಶ್ ಒಂದು ರೆಕಗ್ನಿಷನ್ ಸಿಗ್ಬೇಕು ಅಂತ. ಬಿಕಾಸ್ ಅವ್ರು 11 ವರ್ಷ ಅವನು ಸಿನಿಮಾ ಮಾಡಿದಾಗ, ಐ ಥಿಂಕ್ 11-11.5 ವರ್ಷ ಇರ್ಬೇಕು ಅವನಿಗೆ. ಆ ವರ್ಷಕ್ಕೆ ಅವನ ಪ್ರಾಯಕ್ಕೂ ಮೀರಿ ದ ಲೆವೆಲ್ ಆಫ್ ಮೆಚುರಿಟಿ ಹಿ ಶೋಡ್ ವಿತ್ ದ ಪರ್ಫಾರ್ಮೆನ್ಸ್ ಅಲ್ವಾ. ಸೊ ಎಲ್ಲೋ ಒಂದ್ ಕಡೆ ಅತೀಶ್ ಒಂದು ರೆಕಗ್ನಿಷನ್ ಸಿಗ್ಬೇಕಂತ ಇತ್ತು. ಈ 3 ಅವಾರ್ಡ್ಗಳ ನಿರೀಕ್ಷೆನೂ ಇರ್ಲಿಲ್ಲ. ಸೊ ನನ್ಗೆ ಅದನ್ನ ಎಸ್ಪೆಷಲಿ ರೂಪಾ ಮ್ಯಾಮ್ ಬಂದಿರೋ ಅವಾರ್ಡ್ ಇದೆ ಅಲ್ವಾ, ಅತ್ಯುತ್ತಮ ಪೋಷಕ ನಟಿದ್ದು, ಅದು ನಂಗೆ ತುಂಬಾ ಖುಷಿ ಕೊಟ್ಟದ್ದು. ಯಾಕಂದ್ರೆ ಅತೀಶ್ ನ ಪರ್ಫಾರ್ಮೆನ್ಸ್ ರೆಕಗ್ನೈಸ್ ಆಗಿದೆ. ಸಿನಿಮಾ ಬಂದಾಗ್ಲೂ ಎಲ್ರು ಫಸ್ಟ್ ಮಾತಾಡೋದೇ ಅತೀಶ್ ನ ಪರ್ಫಾರ್ಮೆನ್ಸ್ ಬಗ್ಗೆ, ನಂತರ ಎಲ್ಲದನ್ನು ಮಾತಾಡ್ತಾ ಇದ್ರು. ಸೊ ರೂಪಾ ಮ್ಯಾಮ್ ಆಗಿರ್ಬೋದು, ಪ್ರಕಾಶ್ ತುಮಿನಾಡ್ ಸರ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಇದಕ್ಕೆಲ್ಲ ರೆಕಗ್ನಿಷನ್ ಸಿಕ್ಕಾಗ ಆಸ್ ಅ ಡೈರೆಕ್ಟರ್ ಐ ಆಮ್ ವೆರಿ ವೆರಿ ಹ್ಯಾಪಿ. ಸೊ ನನ್ಗೆ ತುಂಬಾ ಖುಷಿ ಕೊಟ್ಟ ಅವಾರ್ಡ್ಗಳು ಅವೆರಡು ಪರ್ಫಾರ್ಮೆನ್ಸ್ ಏನ್ ಬಂದಿದೆ ಅಲ್ವಾ. ಐ ಆಮ್ ವೆರಿ ಹ್ಯಾಪಿ ಅಂಡ್ ಅಗೇನ್ ಗ್ರೇಟ್ಫುಲ್ ಟು ರಕ್ಷಿತ್. ಇಂಥ ಸಿನಿಮಾಗಳಿಗೆ ಬೆನ್ನೆಲುಬಾಗಿ ನಿಲ್ತಾರ ಅವರು ಯಾವಾಗ್ಲೂ ಅಲ್ವಾ. ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡೋದೊಂದು, ಬಟ್ ಒಂಥರ ಛಲ ಹಿಡಿದು ಇಲ್ಲ ಇದನ್ನ ರಿಲೀಸ್ ಮಾಡ್ಲೇಬೇಕು. ಇಂಥ ಸಿನಿಮಾಗಳಿಗೆ ಜನರು ಥಿಯೇಟರ್ ಬರಲ್ಲ ಅಂತ ಗೊತ್ತಿದ್ರೂನು ಆ ಸಿನಿಮಾ ಮೇಲಿರೋ ಪ್ರೀತಿಗಾಗಿ ಅಥವಾ ಒಂದು ಕಥೆ ಮೇಲಿರುವ ನಂಬಿಕೆಗೆ ಅದಷ್ಟು ಹಿ ಪುಟ್ಸ್ ಹಿಸ್ ಎಂಟೈರ್ ಫೋರ್ಸ್ ಬಿಹೈಂಡ್ ಅ ಫಿಲ್ಮ್ ಅಂಡ್ ಪುಷಸ್ ಇಟ್ ಟು ಥಿಯೇಟರ್ ಅಲ್ಲ. ಆ ಕನ್ವಿಕ್ಷನ್ ಗೆ ಹ್ಯಾಟ್ಸ್ ಆಫ್ ಟು ಹಿಮ್ ಅಂಡ್ ಬಿಗ್ ಥ್ಯಾಂಕ್ ಯು ದಟ್ ಹಿ ಎಕ್ಸಿಸ್ಟ್. ಈ ಯಶಸ್ಸನ್ನು ಯಾರಿಗೆ ನೀವು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀರಿ ಸರ್ ಈ ಸಿನಿಮಾದ? ಒಂದು ಖಂಡಿತ ರಕ್ಷಿತ್ಗೆ, ಇನ್ನೊಂದು ನನ್ನ ಅಪ್ಪನಿಗೆ. ಅಪ್ಪ ಇಲ್ಲ ಇವಾಗ, ಅವ್ರು 2016 ತೀರಿ ಹೋಗಿದ್ರು. ಸೊ ಈ ಸಿನಿಮಾದ ಮೊದಲನೇ, ಐ ಥಿಂಕ್ ಸಿನಿಮಾ ಸ್ಟಾರ್ಟ್ ಆದಾಗ್ಲೂ ನನ್ನ ತಂದೆಯವ್ರಿಗೆ ಡೆಡಿಕೇಟ್ ಮಾಡಿದ್ದೆ ಈ ಅವಾರ್ಡ್ನು, ಖಂಡಿತವಾಗಿ ಅವ್ರಿಗೆ ಅಂಡ್ ಆಫ್ ಕೋರ್ಸ್ ರಕ್ಷಿತ್ಗೆ. ಸೊ ಅತೀಶ್ ಶೆಟ್ಟಿ ಅವರೇ, 11 ವರ್ಷದ ಬಾಲಕ ಒಂದು ಹೆತ್ತವ್ರನ್ನ ಕಳ್ಕೊಂಡು ಒಂದು ಯಾತನೆ ಪಡುವಂತ ಒಂದು ಕ್ಯಾರೆಕ್ಟರ್ ನಿಮ್ದು, ಒಂಟಿತನ ಕಾಡುತ್ತೆ. ಹೇಗೆ ನಿಭಾಯಿಸಿದ್ರೆ ಆ ಏಜ್ ಅಲ್ಲಿ? ಹೇಗೆ ಅನ್ಸ್ತು ನಿಮ್ಗೆ? ಆಕ್ಚುಲಿ ಮೊದಲು ನಂಗೆ ಅವ್ರು ನರೇಶನ್ ಕೊಟ್ಟಾಗ್ಲೇ ಅನ್ಸ್ಕೊಂಡಿದ್ದೆ ನಾನು, ಇಟ್ಸ್ ವೆರಿ ಹಾರ್ಡ್ ಕ್ಯಾರೆಕ್ಟರ್ ಅಂತ. ಆ ತರ ಒಂದು ರೋಲ್ ನಾನು ಇಲ್ಲಿ ತನಕ ಯಾವುದೇ ಮಾಡಿರ್ಲಿಲ್ಲ. ಆದ್ರೆ ವರ್ಕ್ಶಾಪ್ ಅಲ್ಲಿ ಬಿಟ್ ಬೈ ಬಿಟ್ ನಂಗೆ ಸುಮನ್ ಸರ್ ಒಟ್ಟಿಗೆ ಇದ್ರು. ಸೊ ಅವ್ರನ್ನ ಬಿಟ್ ಬೈ ಬಿಟ್ ಟ್ರೈನ್ ಮಾಡ್ತಾ ಇದ್ರು. ಆ ಕ್ಯಾರೆಕ್ಟರ್ ಹೇಗ್ ಪೋರ್ಟ್ರೇ ಮಾಡ್ಬೋದು ಅಂತ ಅವರು ಹೇಳ್ತಾ ಇದ್ರು. ಮೇನ್ಲಿ ಸುಮನ್ ಸರ್ ಇಂದಾನೆ ಮಿಥ್ಯಾ ಒಂದು ದೊಡ್ಡ ಬ್ಯಾಕ್ ಬೋನ್ ನನ್ಗೆ ಮಿಥ್ಯಾ ಪ್ಲೇ ಮಾಡಕ್ಕೆ. ಬಿಕಾಸ್ ಆಫ್ ಹಿಮ್, ಅವ್ರಿಲ್ಲ ಅಂದ್ರೆ ಮಿಥ್ಯಾನೇ ಇಲ್ಲ ಐ ಫೀಲ್. ಸೊ ಇದು ಕಷ್ಟ ಇತ್ತು ಸ್ಟಾರ್ಟಿಂಗ್ ಪ್ಲೇ ಮಾಡಕ್ಕೆ. ಆ ವೇವ್ ಲೆಂತ್ ಕನೆಕ್ಟ್ ಆಗ್ತಾ ಇರ್ಲಿಲ್ಲ ನಂಗೆ. ಯಾಕಂದ್ರೆ ನಾನು ಬೇರೆನೇ ಟೈಪ್ ಆಫ್ ಮೂವಿ ಮಾಡ್ತಾ ಇದ್ದೆ ಮುಂಚೆ ಎಲ್ಲ, ಕ್ಯೂಟ್ನೆಸ್ ಇಂದ ಎಲ್ಲ. ಇದು ತುಂಬಾ ಡಿಫ್ರೆಂಟ್ ಇತ್ತು ಅಂಡ್ ಸ್ಟಾರ್ಟಿಂಗ್ ಕಷ್ಟ ಆಗ್ತಾ ಇತ್ತು. ಆದ್ರೆ ಒಮ್ಮೆ ಪಿಕ್ ಮಾಡಿ ಆದ್ಮೇಲೆ ಇಟ್ ವೆಂಟ್ ಆನ್ ಈಸಿ, ಚೆನ್ನಾಗಾಯ್ತು. ನಮ್ಗೆ ಚೊಚ್ಚಲ ಸಿನಿಮಾ. ಇವರು ಫುಲ್ ಎಕ್ಸ್ಪೀರಿಯನ್ಸ್ಡ್ ಆಕ್ಟರ್ ಆಗಿ ಬಂದಿದ್ರು ಸೆಟ್ಗೆ. ಅದ್ರ ಮೊದಲು 12 ಸಿನಿಮಾ ಮಾಡಿದ್ದ ಆಲ್ರೆಡಿ ಅತೀಶ್. ಯಾವ್ದ್ರಲ್ಲಿ ಆಕ್ಟ್ ಮಾಡಿದ್ರೆ ಅತೀಶ್? ಮುಂದೆ ಮುಗಿದ್ದೆ ಎಲ್ಲ ಯಾವ್ದು? ಕಾಂತಾರ, ವಿಕ್ರಾಂತ್ ರೋಣ, ಸೊ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಸೊ ಅದ್ರಲ್ಲೆಲ್ಲ ಮಾಡಿದ್ದ ಮುಂಚೆ ನಾನು. ಸೊ ಇದು ತುಂಬಾ ಡಿಫ್ರೆಂಟ್ ಕ್ಯಾರೆಕ್ಟರ್. ಆ ಎಲ್ಲ ಕ್ಯಾರೆಕ್ಟರ್ ಕಂಪೇರ್ ಮಾಡಿದ್ರೆ ಡಿಫ್ರೆಂಟ್ ಕ್ಯಾರೆಕ್ಟರ್. ಎಷ್ಟು ದಿನ ತಗೊಂಡ್ರಿ ಈ ಕ್ಯಾರೆಕ್ಟರ್ ನಿಮ್ಗೆ ಅಳವಡಿಸಿಕೊಳ್ಳಿಕ್ಕೆ? 1 month ಇತ್ತ ಅನ್ಸುತ್ತೆ ಅಲ್ಲ ಸುಮನ್ ಸರ್? 1 month ವರ್ಕ್ಶಾಪ್ ಸುಮಾರಕ್ಕೆ 1 ತಿಂಗಳ ಕಾಲ ಅವನು ನಮ್ ಜೊತೆನೆ ಇದ್ದ. ನಾವ್ ಯಾವ ಪ್ರೀ ಪ್ರೊಡಕ್ಷನ್ ಮಾಡಿದಾಗ ಅವನ್ನ ಕರ್ಸ್ಕೊಳ್ತಿದ್ವಿ. ಪಾಪ ಅವನ ಅಮ್ಮ ಕಷ್ಟ ಆದ್ರೂ ಅವರು ಬರ್ತಾ ಇದ್ರು, ಕೆಲವೊಮ್ಮೆ ಇವನು ಬರ್ತಾ ಇದ್ದ ಬಸ್ಸಲ್ಲಿ. ಬಟ್ ಹಿ ವುಡ್ ಸ್ಪೆಂಡ್ ದ ಹೋಲ್ ಡೇ ವಿತ್ ಅಸ್, ನಮ್ ಜೊತೆನೆ ಇರ್ತಿದ್ದ.
ಸ್ಕ್ರಿಪ್ಟ್ ಬಗ್ಗೆ ಬಹಳಷ್ಟೇನು ನಾವು ಮಾತಾಡ್ತಿರ್ಲಿಲ್ಲ, ಬಟ್ ಒಂದಿಷ್ಟು ಎಕ್ಸರ್ಸೈಸಸ್ ಕೊಡ್ತಾ ಇದ್ದೆ ಅವನಿಗೆ. ಈ ಮಿಥ್ಯಾ ಅನ್ನೋ ಕ್ಯಾರೆಕ್ಟರ್ ನ ಬ್ಯಾಕ್ ಸ್ಟೋರಿ ನೀನೇ ಬರ್ಕೊಂಬ, ಮುಂಬೈಲಿ ಯಾವ ತರ ಇದ್ದ ಅವನು, ಅವ್ನ ಫ್ರೆಂಡ್ಸ್ ಯಾವ ತರ ಇದ್ರು, ಆ ತರದ್ದೆಲ್ಲ. ಸೊ ಬಟ್ ಒಂದು ಆಲ್ಮೋಸ್ಟ್ ಬಹುಶಃ ಮೋರರ್ಲೆಸ್ 1 ತಿಂಗಳ ಕಾಲ ನಮ್ ಜೊತೆಗೆ ಇದ್ದ ಅತೀಶ್. ಓಕೆ. ಇದು ಶೂಟಿಂಗಿನ ಮೊದಲು. ಈ ಕತೆ ನಿಮ್ಗೆ ಹೇಗೆ ಪ್ರೇರಣೆ ಸಿಕ್ಕಿ ಸರಿ? ಏನಾದ್ರು ನಿಜ ಜೀವನ ಆಧಾರಿತ ಕತೆನ ಹೇಗೆ ಪ್ರೇರಣೆ ಯಾವ್ದು? ಐ ಥಿಂಕ್ ದರ್ ಇಸ್ ಲಾಟ್ ಆಫ್ ಮೀ. ನನ್ನ ಎಷ್ಟೊಂದು ಬಾಲ್ಯದ ಇನ್ಸಿಡೆಂಟ್ಸ್ ಗಳು ಇದಾವೆ, ಬಟ್ ಪ್ರೈಮರ್ಲಿ ಐ ಥಿಂಕ್ 2021 ಇರಬೇಕು. ಐ ಥಿಂಕ್ ಡ್ಯೂರಿಂಗ್ ಕೋವಿಡ್ ನನ್ನ ದೂರ ಸಂಬಂಧಿಕರೊಬ್ರು ಅವ್ರ ಡೆತ್ ಆಗಿತ್ತು ಮುಂಬೈಯಲ್ಲಿ, ಆಯ್ತಾ. ಅಂಡ್ ಅವ್ರಿಗೆ 2 ಮಕ್ಕಳು, 11 ವರ್ಷ ಮತ್ತೆ ಅಥವಾ 10 ಮತ್ತೆ 5, 10 ಮತ್ತೆ 4 ಏನೋ ಆ ತರ. ಅಂಡ್ ಅವ್ರ ಹಸ್ಬೆಂಡ್, ಆ ಗಂಡನ ಡೆತ್ ಆಗಿತ್ತು. ಅವರ ತಿಥಿಯ 11ನೇ ದಿವಸ ಹೆಂಡತಿನೂ ಸುಸೈಡ್ ಮಾಡಿಕೊಂಡ್ರು ಫಾರ್ ಸಮ್ ರೀಸನ್, ನೋ ಬಡಿ ನೋಸ್. ಅಂಡ್ ಆ ಹೆಂಡತಿಯ ಫ್ಯೂನರಲ್ಗೆ ನಾನು ಹೋಗಿದ್ದೆ, ಅದು ಉಡುಪಿಯಲ್ಲಿ ಆಗಿತ್ತು, ಆಯ್ತಾ. ಅಂಡ್ ಆ ಫ್ಯೂನರಲ್ಗೆ ಹೋದಾಗ ನಾನು ಅವ್ರಿಬ್ರು ಮಕ್ಕಳನ್ನು ನೋಡಿದೆ ಅಲ್ಲಿ. ಆ ದೊಡ್ಡ ಮಗ 10-11 ವರ್ಷದ ಮಗ, ಅವನ ಕಾರ್ಯ ಎಲ್ಲ ಮಾಡ್ತಿದ್ದ ಅವನ ತಾಯಿದ್ದು. ಈ ಚಿಕ್ಕ ಹುಡುಗ 4 ವರ್ಷದ ಹುಡುಗ, ಅವ್ನು ಬೇರೆ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದ ಅಲ್ಲಿ, ಆಯ್ತಾ. ಅಂಡ್ ಹಿಯರ್ ನೋ ಐಡಿಯಾ, ಅವ್ನು ನಗಾಡ್ತಿದ್ದ, ಕೂಗ್ತಿದ್ದ. ಅಂಡ್ ಅದು ಇಟ್ ಹಾಂಟೆಡ್ ಮೀ ಬಿಕಾಸ್ ನನಗೂ 2 ಮಕ್ಕಳು. ಅಂಡ್ ಸಡನ್ಲಿ ದಟ್ ಇಮೇಜ್ ವುಡ್ ನಾಟ್ ಲೀವ್ ಮೀ ಫಾರ್ ಡೇಸ್, ಸೇಯಿಂಗ್ ಆ ಚಿಕ್ಕ ಮಗುಗೆ ಏನ್ ನಡೀತಾ ಇದೆ ಗೊತ್ತಿಲ್ಲ, ಅವ್ನ ಅಮ್ಮನ ಫ್ಯೂನರಲ್ ಇದ್ದಾನೆ, ಬಟ್ ಅವ್ನು ಆಟ ಆಡ್ತಾ ಇದ್ದಾನೆ, ನಗ್ತಾ ಇದ್ದಾನೆ ಬೇರೆಯವ್ರ ಜೊತೆ. ಸೊ ಮಕ್ಕಳಿಗೆ ಈ ನೋವು ಅಥವಾ ಈ ಇಂಥ ಆಘಾತನ ಅವ್ರು ಹೇಗೆ ಪ್ರೊಸೆಸ್ ಮಾಡ್ತಾರೆ ಅನ್ನೋದಿದೆಯಲ್ಲ, ಆ ಪ್ರಶ್ನೆ. ಬಿಕಾಸ್ ನನಗೂ 2 ಮಕ್ಳಿದ್ವು. ಸೊ ಸಡನ್ಲಿ ಇಫ್ ನಾನ್ ನಾಳೆ ಇಲ್ಲ ಅಂದ್ರೆ ನನ್ನ ಮಕ್ಳಿಗೆ ಯಾವಾಗ ಅರಿವಾಗುತ್ತೆ, ಸೆಂಗೋ ನನ್ನ ಅಪ್ಪ ಇಲ್ಲ ಅಥವಾ ಅಪ್ಪ ಹೆಂಗಿದ್ರು, ಆ ಕಲ್ಪನೆನೆ. ಸೊ ಆ ಪ್ರಶ್ನೆಗೆ ಉತ್ತರದ ಹುಡುಕಾಟ ರಿಸಲ್ಟೆಡ್ ಇನ್ ಮಿಥ್ಯಾ. ಇದೊಂದು ತುಂಬಾ ಒಂದು ಸೀರಿಯಸ್ ಕ್ಯಾರೆಕ್ಟರ್. ಈಗ ಆಯ್ಕೆ ಪ್ರಕ್ರಿಯೆ ಕೂಡ ತುಂಬಾ ಮಕ್ಕಳನ್ನ ಆಡಿಷನ್ ಮಾಡೋದಿರ್ಬೋದು, ತುಂಬಾ ಚೂಸ್ ಮಾಡ್ಬೇಕು ಇಂಥವ್ರು ಈ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾರೆ ಅಂತ ಹೇಳಿ. ಅತೀಶ್ ಅವರ ಆಯ್ಕೆ ಹೇಗೆ ನಡೀತು ಸರ್? ಹೇಗ್ ಸೆಲೆಕ್ಟ್ ಆದ್ರು ಅವರು? ಅತೀಶ್ ಅವ್ರನ್ನ ನಾನು ಏಕಮ್ ಅಂತ ಒಂದು ವೆಬ್ ಸೀರೀಸ್ ಮಾಡಿದ್ದೆ ಮೊದಲು, ಅದ್ರಲ್ಲಿ ಒಂದು ಚಿಕ್ಕ ರೋಲ್ ಪ್ಲೇ ಮಾಡಿದ್ರು ಅತೀಶ್. ಸೊ ಐ ರಿಮೆಂಬರ್ಡ್ ಅವ್ನ ಕ್ಯಾಮ್ರಾ ಮುಂದೆ ಸಿಕ್ಕಾಪಟ್ಟೆ ಕಂಫರ್ಟೇಬಲ್ ಆಗಿದ್ದ, ಸಿಕ್ಕಾಪಟ್ಟೆ ಫಾರ್ ದಟ್ ಏಜ್ ಅಲ್ವಾ. ಸೊ ಐ ಹ್ಯಾಡ್ ದಟ್ ಮೆಮರಿ. ಬಟ್ ಆಫ್ ಕೋರ್ಸ್ ಮಿಥ್ಯಾ ಅಂತ ಈಗ ಕ್ಯಾರೆಕ್ಟರ್, ಯಾವುದೇ ಒಂದು ಕ್ಯಾರೆಕ್ಟರ್ ಬರೆಯೋದು ಬಹಳ ಸುಲಭ ಅಲ್ವಾ. ಐ ಮೈಟ್ ಬರೆಯಕ್ಕೆ ಬಿಕಾಸ್ ನಾ ಹ್ಯಾವ್ ಕಂಪ್ಲೀಟ್ ಫ್ರೀಡಮ್ ಅಲ್ವಾ. ಸಿಕ್ಕಾಪಟ್ಟೆ ಕಾಂಪ್ಲೆಕ್ಸ್ ಇಮೋಷನ್ ಸೀನ್ಸ್ ಎಲ್ಲ ಬರಿಬೋದು ನಾನು. ಅದ್ ಬರೆದು ಮುಗಿಸ್ದಾದ್ಮೇಲೆ ಇದನ್ನ ಇವಾಗ ಈ ಪಾತ್ರ ಮಾಡೋದು ಯಾರು ಅಂದ್ರೆ, ಬಿಕಾಸ್ ಕಾಂಪ್ಲೆಕ್ಸ್ ಇಮೋಷನ್ಸ್ ಇದಾವೆ ಇದರಲ್ಲಿ ಅಂದಾಗ. ಅಂಡ್ ನಮ್ಗೆ ಇನ್ನೊಂದು ಲಿಮಿಟೇಷನ್ ಇದ್ದಿದ್ದು, ಬಿಕಾಸ್ ಉಡುಪಿ ಭಾಗದಲ್ಲಿ ನಡೆಯೋ ಕಥೆ ಆಗಿರೋದ್ರಿಂದಾಗಿ ಇಲ್ಲಿಯ ಡೈಲೆಕ್ಟ್ ವಾಸ್ ವೆರಿ ಇಂಪಾರ್ಟೆಂಟ್ ನಮ್ಗೆ. ಅದು ಹೊರಗಡೆ ಅವರಿಗೆ ಈ ಡೈಲೆಕ್ಟ್ ಮಾತಾಡೋದು, ಸ್ಲ್ಯಾಂಗ್ ನ್ಯಾಚುರಲ್ ಮಾತಾಡೋದು ಬಹಳ ಕಷ್ಟ. ಸೊ ನಮ್ಮ ಪೂಲ್ ಆಫ್ ಆಕ್ಟರ್ಸ್ ಟು ಚೂಸ್ ಫ್ರಮ್ ಆಲ್ಸೋ ಇಸ್ ವೆರಿ ಸ್ಮಾಲ್. ಸೊ ಹಾಗೆ ಒಂದಿಷ್ಟು ಆಡಿಷನ್ಸ್ ಗಳನ್ನ, ಒಂದು ನಾವು ಇದ್ದಿದ್ದೆಲ್ಲ ಶಾರ್ಟ್ ಫಿಲ್ಮ್, ನನ್ನ ಎಡಿಗಳು ಶಾರ್ಟ್ ಫಿಲ್ಮ್ಸ್ ಹುಡುಕಿ ಮಕ್ಕಳನ್ನೆಲ್ಲ ಆಡಿಷನ್ಸ್ ಕರಿತಾ ಇದ್ರು. ಐ ಥಿಂಕ್ ಅತೀಶ್ ಆಡಿಷನ್ ನಾವು 3 ಸರ್ತಿ ಮಾಡಿದ್ವಿ. ದ ಫಸ್ಟ್ ಟೈಮ್ ಅಗೈನ್ ಮೇ ಬಿ ಬಿಕಾಸ್ ಒಂದಿಷ್ಟು ಸಿನಿಮಾಗಳಲ್ಲಿ ಬಂದಿದ್ದ ಅತೀಶ್ ಆವಾಗ್ಲೇ ಅಲ್ವಾ, ಎಲ್ಲ ಮೈನ್ ಸ್ಟ್ರೀಮ್ ಸಿನಿಮಾಗಳಲ್ಲಿ ಅದಕ್ಕೆ ಬೇಕಿರೋ ಮೀಟರ್ ಅಲ್ಲಿ ಆಕ್ಟಿಂಗ್ ಬಂದಿದ್ದ. ಸೊ ಐ ಥಿಂಕ್ ದ ಫಸ್ಟ್ ಆಡಿಷನ್ ಅವ್ನು ಬಂದಾಗ್ಲೇ ನನ್ನ ತಲೆಯಲ್ಲಿ ಏನೋ ಒಂಥರ ಇದು ಫಿಕ್ಸ್ ಆಗಿದ್ದ, ಅವನು ಅತೀಶ್ ಮಾಡ್ಬೇಕಿದ್ದನ್ನ ಅಂತ, ಬಿಕಾಸ್ ಐ ಸೀನ್ ಹಿಮ್ ಬಿಫೋರ್. ಬಟ್ ಅವ್ನ ಪರ್ಫಾರ್ಮೆನ್ಸ್ ವಾಸ್ ನಾಟ್ ಲ್ಯಾಂಡಿಂಗ್, ಆ ಮೀಟರೇ ಬೇರೆ ಇತ್ತು. ಮತ್ತೆ ಸೆಕೆಂಡ್ ಟೈಮ್ ಐ ಥಿಂಕ್ 3 ಸರ್ತಿ ಆಡಿಷನ್ ಕರೆದ್ವಿ ನಾವು. ಎಲ್ಲೋ ಒಂದ್ ಕಡೆ ಸಮಥಿಂಗ್ ಟೋಲ್ಡ್ ಮೀ ದಟ್ ದಿಸ್ ಕಿಡ್ ಕ್ಯಾನ್ ಡೂ ಇಟ್, ಬಟ್ ಅವ್ನ ಮೀಟರ್ ಎಲ್ಲೋ ಇತ್ತು. ಸೊ ಐ ಥಿಂಕ್ ಆಫ್ಟರ್ ದ ಥರ್ಡ್ ಆಡಿಷನ್ ಐ ವಾಸ್ ಕನ್ವಿನ್ಸ್ಡ್, ಸೇಯಿಂಗ್ ಇದು ಮಾಡ್ತಾನೆ ಇವನು ಅಂತ. ಒಂದಿಷ್ಟು ಹುಡುಗರ ಆಡಿಷನ್ ಮಾಡಿತ್ತು ಮ್ಯಾಮ್. ಐ ಥಿಂಕ್ ಮೋರ್ ದೆನ್ 20-25 ಹುಡುಗರ ಆಡಿಷನ್ ಮಾಡಿತ್ತು ನಾವು, ಅಥವಾ ಇನ್ನೂ ಜಾಸ್ತಿ ಇರಬೇಕು. ಬಟ್ ಹಿ ವಾಸ್ ಬೈ ಫಾರ್ ದ ಬೆಸ್ಟ್ ಚಾಯ್ಸ್ ಅಂಡ್ ಐ ಆಮ್ ಸೋ ಹ್ಯಾಪಿ. ಅವ್ನು ಇವಾಗ ನೋಡಿದ್ರೆ, ನಾನು ಸಿನಿಮಾ ಆಗಿ 1 ವರ್ಷನ 1.5 ವರ್ಷ ಆದ್ಮೇಲೆ US ಅಲ್ಲಿ ಯಾವ್ದೋ ಒಂದು ಅವಾರ್ಡ್ ಬಂತು, ಅವನಿಗೂ ಒಂದು ಬಂತು, ನಂಗೂ ಬಂತು. ಸೊ ನಾವು ಅವಾಗ ವಿಡಿಯೋ ಕಾಲ್ ಲಾಗಿನ್ ಆಗ ಹೇಳಿದ್ರು ಮಧ್ಯರಾತ್ರಿ. ಸೊ ಆವಾಗ್ಲೇ ನಾ ಎಷ್ಟೋ ಟೈಮ್ ಆದ್ಮೇಲೆ ನೋಡಿದ್ದವನ್ನ, ಸಡನ್ಲಿ ಇಷ್ಟುದ ಬೆಳೆದ್ಬಿಟ್ಟಿದ್ದಾನ ಅವನು. ಸೊ ನಾವು ಈ ಸಿನಿಮಾನ 1 ವರ್ಷ ಲೇಟ್ ಮಾಡಿದ್ರೆ ಮೇ ಬಿ ಅತೀಶ್ ಸಿಗ್ತಿರ್ಲಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ವಿ ಗಾಟ್ ಹಿಮ್ ಎಟ್ ದ ರೈಟ್ ಟೈಮ್. ಓಕೆ. ಅತೀಶ್ ಅವರೇ, ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ ಹೇಗ್ ಅನ್ಸ್ತು? ನಿಮ್ಗೆ ಫಸ್ಟ್ ಅವಾರ್ಡ್ ಬಂದಾಗಿದ್ದು, ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂತು, ಹೇಗ್ ಅನ್ಸ್ತು? ಹೇಗಿತ್ತು ನಿಮ್ಮ ಶುಭಾಶಯಗಳ ಸುರಿಮಳೆಗಳೆಲ್ಲ? ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಗ್ತಾ ಇದೆ ನನ್ಗೆ, ಅಂಡ್ ಇನ್ಫ್ಯಾಕ್ಟ್ ನನ್ನ ಫ್ಯಾಮಿಲಿ ಅವ್ರು ಎಲ್ರಿಗೂ ಕೂಡ. ಅಂಡ್ ಹೇಳೋದಾದ್ರೆ, ನಾನು ಇದೇ ವರ್ಷ ನಂಗೆ ಸ್ಟೇಟ್ ಅವಾರ್ಡ್ ಸಿಕ್ಕಿತ್ತು ಇನ್ನೊಂದು ಮೂವಿಗೆ. ಸೊ ಆವಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ಮೇ ಬಿ ಲೈಫಲ್ಲಿ ಒಂದು ನ್ಯಾಷನಲ್ ಅವಾರ್ಡ್ ಕೂಡ ತರಬೇಕು ಅಂತ. ಸೊ ಆವಾಗ ನ್ಯಾಷನಲ್ ಬೆಸ್ಟ್ ಚೈಲ್ಡ್ ಆಕ್ಟರ್ ಅವಾರ್ಡ್ ಸಿಗ್ಬೇಕು ಅಂತ. ಆವಾಗ ನಾನು ಚೆಕ್ ಮಾಡ್ತಾ ಇರುವಾಗ ಏಜ್ ಲಿಮಿಟ್ 16 ಅಂತ ಇತ್ತು. ಸೊ ಆಗ ಯೋಚನೆ ಮಾಡ್ದೆ, ಓಕೆ ಇನ್ನು ಸಿಗಲ್ಲ, ಲೈಫಲ್ಲಿ ಹೋಯ್ತು ಬೆಸ್ಟ್ ಚೈಲ್ಡ್ ಆಕ್ಟರ್ ಅವಾರ್ಡ್. ಮತ್ತೆ ಇಟ್ಸ್ ವೆರಿ ಯುನೀಕ್ ಟು, ತುಂಬಾ ಯುನೀಕ್ ಅಲ್ಲ ಬೆಸ್ಟ್ ಚೈಲ್ಡ್ ಆಕ್ಟರ್ ಅವಾರ್ಡ್ ಸಿಗೋದು. ಸೊ ಯೋಚನೆ ಮಾಡ್ತಾ ಇನ್ ಸಿಗಲ್ಲ ಲೈಫಲ್ಲಿ ಅಂತ. ಆದ್ರೆ ಎರಡು ತಿಂಗಳಾದ್ಮೇಲೆ ನಂಗೆ ಇದು ಅನೌನ್ಸ್ ಆಯ್ತು. ತುಂಬಾ ಖುಷಿ ಆಯ್ತು. ಒಂದ್ ದೊಡ್ಡ ಕನಸು ನಾನು ನ್ಯಾಷನಲ್ ಅವಾರ್ಡ್ ಸಿಗ್ಬೇಕು ಅಂತ. ಸೊ ಅದ್ ನನ್ಸಾಯ್ತು. ಅಂಡ್ ಇನ್ಮೇಲೆ ಇನ್ನೂ
ಹಲವು ಅವಾರ್ಡ್ಸ್ ತೆಗಿತೀನಿ. ಓಕೆ, ಇವಾಗ ನಿಮ್ದು ಸ್ಕೂಲ್ ಮತ್ತೆ ಈ ನಟನೆ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ಆ ಟೈಮಲ್ಲಿ? ಅದು ಮುಂಚೆ ನಾನು Obvious old guy. ಅಭ್ಯಾಸ ಆಗೋಗಿದೆ. ಮುಂಚೆ ನಾನು Okay. ಅವನು ನ್ಯಾಷನಲ್ ಲೆವೆಲ್ ಕಿಕ್ ಬಾಕ್ಸಿಂಗ್ ಕೂಡ ಅವನು ಈಸ್ ನಾಟ್ ಜಸ್ಟ್ ಇನ್ ಟು ಫಿಲ್ಮ್ಸ್, ಈಸ್ ಇನ್ ಟು ಅಥ್ಲೆಟಿಕ್ಸ್ ಎಲ್ಲ. ಈಸ್ ಅ ನ್ಯಾಷನಲ್ ಲೆವೆಲ್ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ ಅಲ್ಲ. ಸೊ ಈಸ್ ಅ ಮಲ್ಟಿ ಟ್ಯಾಲೆಂಟೆಡ್ ಗೈ. ಇದ್ರ ಸಿನಿಮಾಟೋಗ್ರಫರ್ ಉದಿತ್ ಖುರಾನ, ಅವನ್ನ ಖಾಲಿ ಸಿನಿಮಾಟೋಗ್ರಫಿಗೆ ಮಾತ್ರ ಸೀಮಿತ ಮಾಡಿದ್ರೆ ಅದು ಇಟ್ ವಿಲ್ ಬಿ ಡೂಯಿಂಗ್ ಇನ್ಜಸ್ಟಿಸ್ ಟು ಇಸ್ ಕಾಂಟ್ರಿಬ್ಯೂಷನ್ ಟು ದ ಫಿಲ್ಮ್. ಅವನು ನನಗೆ ಮೊದಲಿಂದ ಪರಿಚಯ. ಏಕಂ ವೆಬ್ ಸೀರೀಸ್ ಅಲ್ಲೂ ನನ್ನ ಜೊತೆ 2 ಎಪಿಸೋಡ್ ಅಲ್ಲಿ ಕೆಲಸ ಮಾಡಿದವನು ಅಂಡ್ ತೀರಾ ಇನ್ವಾಲ್ವ್ ಆಗುವಂತ ಒಂದು ಪರ್ಸನ್ ಅವನು. ಮಿಥ್ಯಾ ಸಿನಿಮಾ ಶೂಟ್ ಮಾಡೋ 3 ತಿಂಗಳ ಮೊದಲೇ ಉಡುಪಿಗೆ ಶಿಫ್ಟ್ ಆಗಿ ಇಲ್ಲೆಲ್ಲ ಲೊಕೇಶನ್ ಗಳನ್ನ ನೋಡಿ ಡೈಲಿ ನಾವು ಡಿಸ್ಕಷನ್ ಗಳು ಮಾಡ್ತಾ ಇದ್ವಿ. ಮತ್ತೆ ಲೊಕೇಶನ್ ಹೋಗ್ತಾ ಇದ್ವಿ, ಕ್ಯಾಮ್ರಾ ತಗೊಂಡು ಹೋಗ್ತಾ ಇದ್ವಿ ಅಂಡ್ ಮತ್ತೆ ವಾಪಸ್ ಬಂದು ಸ್ಕ್ರಿಪ್ಟ್ ಚೇಂಜ್ ಮಾಡ್ತಾ ಇದ್ವಿ. ಈ ಲೊಕೇಶನ್ ಅಲ್ಲಿ ವಿಲ್ ಡೂ ಇಟ್ ಲೈಕ್ ದಿಸ್ ಅಂತ ಎಷ್ಟೋ ಬಾರಿ. ಅಂದ್ರೆ ಸ್ಕ್ರಿಪ್ಟಿಂಗ್ ಲೆವೆಲ್ ಅಲ್ಲೂ ಒಂದು ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂದ್ರೆ ಉದಿತ್ದು. ಸೊ ಅವನ್ನ ಖಾಲಿ ಸಿನಿಮಾಟೋಗ್ರಫರ್ ಅನ್ನೋದು ಒಂಥರ ಇದಾಗ್ಬಿಡುತ್ತೆ. ಬಟ್ ಇಟ್ಸ್ ವೆರಿ ಇನ್ವಾಲ್ವ್ಡ್ ಅಂಡ್ ಡೆಲ್ಲಿಂದ ಬರೋ ಕಂಪ್ಲೀಟ್ಲಿ ಬೇರೆ ಬ್ಯಾಕ್ ಡ್ರಾಪ್ ಇಂದ ಬಂದವನು. ಬಟ್ ಇಲ್ಲಿಗೆ ಬಂದು ಈ ಲೊಕೇಶನ್ ಹಿ ಸೀಸ್ ಇಟ್ ವಿತ್ ಅ ವೆರಿ ಡಿಫ್ರೆಂಟ್ ಲೈಟ್. ಇದು ಎಷ್ಟೊಂದು ಲೊಕೇಶನ್ಗಳು, ಕಾಪುಲಾವಿಟಸ್ ಆಗಿರ್ಬೋದು ಅಥವಾ ನದಿಗಳಾಗಿರ್ಬೋದು, ಆ ರೋಡ್ಗಳು, ಸೈಕ್ಲಿಂಗ್, ಟ್ರೈನ್ ಜೊತೆ ರೇಸ್ ಎಲ್ಲ ನಾನ್ ಮಾಡಿರೋದು ಅಲ್ವಾ. ಸೊ ಐ ವಾಸ್ ಆಲ್ಸೋ ಕೈಂಡ್ ಆಫ್ ಟ್ರೈಂಗ್ ಟು ಬಾಟಲ್ ಮೈ ಚೈಲ್ಡ್ಹುಡ್ ಫಾರ್ ಎಟರ್ನಿಟಿ ಅಲ್ವಾ. ಬಿಕಾಸ್ ಉಡುಪಿ ಎಷ್ಟು ಚೇಂಜ್ ಆಗ್ತಾ ಇದೆ, ದ ಪ್ಲೇಸಸ್ ಹಿಯರ್ ಆರ್ ಚೇಂಜಿಂಗ್ ಸೋ ಫಾಸ್ಟ್ that I also wanted to kind of put my upbringing into a bottle. So Udit became the lens. Udit captured everything exactly how I was trying to look at it and how my childhood was. So our contribution is immense and I think it looked, because yes to real and you almost touch feel madodu the characters na cinema and all that credit goes to Udit. Even opening scene allu ನೀವು ನೋಡಿದ್ರೆ ಮೂವಿಂಗ್ ಟ್ರೈನ್ ಅಲ್ಲಿ ಮಿಥ್ಯಾ ಅನ್ನೋ ಕ್ಯಾರೆಕ್ಟರ್ ಬಾಗಿಲು ಹತ್ರ ನಿಂತಿರ್ತಾನೆ ಅಲ್ವಾ. ಬಟ್ ಇಟ್ಸ್ ಅ ವೆರಿ powerful image, but it becomes very powerful because of Udit's lensing. Because lensing ಯಾವ ತರ ಇದೆ ಅಂದ್ರೆ ಮಿಥ್ಯಾ ತೀರಾ ಎಜ್ಜಲ್ಲಿ ನಿಂತಿದ್ದಾನೆ, ಇನ್ನೇನ್ ಬಿದ್ದೋಗ್ಬಿಡ್ತಾನೆ ಟ್ರೈನ್ ಇಂದ ಹೊರಗಡೆ ಅನ್ನೋ ಭಯ ಬರುತ್ತೆ ಅದು ನೋಡಿದಾಗ. ಬಟ್ whereas in fact Atish was good 2-3 feet inside the door, I think 2 feet. But that is what camera can do, that is what good lensing can do, that is what good cameraman can do. So yeah, Udit's contribution is superb. ನಾನು ಅಂದ್ರೆ ಎಷ್ಟು ಅವನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಈ ಸಿನಿಮಾದಲ್ಲಿ ಒಬ್ರು ಪೋಷಕ ನಟಿಗೆ ಅತ್ಯುತ್ತಮ ಪೋಷಕ ನಟಿ ಅಂತೇಳಿ ಮೊದಲ ಬಾರಿಗೆ ಕನ್ನಡದಲ್ಲಿ ಪ್ರಶಸ್ತಿ ಬಂದಿದೆ. ಒಬ್ಬ ನಿರ್ದೇಶಕರಾಗಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ನಾನು ಆವಾಗ್ಲೇ ಹೇಳ್ದಂಗೆ ನನ್ಗೆ ಅತ್ಯಂತ ಖುಷಿ ಕೊಟ್ಟ ಅವಾರ್ಡ್ ಇದು. ನಾನು ಫಸ್ಟ್ ಐ ಥಿಂಕ್ ಅತೀಶ್ದು ಅನೌನ್ಸ್ ಆಯ್ತು, ಅಲ್ಲ ಫಸ್ಟ್ ಕನ್ನಡ ಫಿಲ್ಮ್ ಅನೌನ್ಸ್ ಆಯ್ತು, ಅದಾದ್ಮೇಲೆ ಅತೀಶ್ದು ಅನೌನ್ಸ್ ಆಯ್ತು. ಎರಡು ನೋಡಿದಾಗ ನನ್ನ ಫ್ಯಾಮಿಲಿನೂ ಸೈಡ್ ಅಲ್ಲಿ ಇದ್ರು, ನಾವು ಮೊಬೈಲ್ ಅಲ್ಲಿ ನೋಡ್ತಾ ಇದ್ವಿ ಅಂಡ್ ಐ ವಾಸ್ ಪ್ರಿಟಿ ನಾರ್ಮಲ್. ನಾನು ತೀರಾ ಏನ್ ಎಕ್ಸ್ಪ್ರೆಸ್ ಮಾಡಿಲ್ಲ. ಬಟ್ ರೂಪಕ್ಕೊಂದು ಅವಾರ್ಡ್ ಅನೌನ್ಸ್ ಆದಾಗ ಐ ಲಿಟ್ರಲಿ ಜಂಪ್ಡ್ ಆಫ್ ಮೈ ಸೋಫಾ ಬಿಕಾಸ್ ಐ ವೆರಿ ವೆರಿ ಹ್ಯಾಪಿ. ಒಂದು ಬಿಕಾಸ್ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಜನರಲಿ ಈ ಪೋಷಕ ನಟರ ನಟನೆಯನ್ನ ಗುರುತಿಸೋದ್ರಲ್ಲಿ ಬಹಳ ಹಿಂದೆ ನಾವು. ಐ ಥಿಂಕ್ ಏನೋ ಒಂದು ಬಂದರು ಮಾಡಿ ಹೋದ್ರು, ಮೇನ್ ಹೀರೋಯಿನ್ ಬಿಟ್ರೆ ಅವರಿಂದ ಬಿಟ್ಟು ಬೇರೆ ಇವ್ರನ್ನ ನಟರನ್ನ ನಾವು ನೋಡೋದಿಲ್ಲ, ಗುರುತಿಸೋದಿಲ್ಲ, ಅವ್ರನ್ನ ಎಕ್ನಾಲೇಜು ಮಾಡಲ್ಲ. Whereas I think those little characters alwa, they complete a film, they complete the world of the film alwa. And ನಮ್ಮಲ್ಲಿ ಎಸ್ಪೆಷಲಿ ಕನ್ನಡದಲ್ಲಿ ಏನಾಗುತ್ತೆ ಅಂದ್ರೆ ದೊಡ್ಡ ದುರ್ಭಾಗ್ಯ ಅದು. ಬಟ್ ಇವಾಗ ಒಂದ್ ಸಿನಿಮಾದಲ್ಲಿ ನಾನು ಚೆನ್ನಾಗಿ ಮಾಡಿದೆ ಅಂಡ್ ನಾನೊಂದು ಪೊಲೀಸ್ ಇನ್ಸ್ಪೆಕ್ಟರ್ ರೋಲ್ ಹಾಕಿದೆ ಅಂದ್ರೆ ನೆಕ್ಸ್ಟ್ ನಾನು 100 ಸಿನಿಮಾಗಳಲ್ಲೂ ನನ್ಗೆ ಪೊಲೀಸೇ ಫಿಕ್ಸ್. ಪೊಲೀಸ್ ಅಂದ್ರೆ ಇವನ್ನ ಕರೀರಿ ಅಂತ. ಆ ಸಿನಿಮಾದಲ್ಲಿ ಅವ್ರು ಡಾಕ್ಟರ್ ಮಾಡಿದ್ರಲ್ಲ ಅವ್ರನ್ನ ಕರೀರಿ ಅಂತ. ನಾವು ಆಕ್ಟರ್ಸ್ ನ ಒಂಥರ ಈ ರೋಲ್ಸ್ ಗೆ ಸೀಮಿತ ಮಾಡ್ಬಿಡ್ತೀವಿ. ಅವರಲ್ಲಿ ಬೇರೆ ರೋಲ್ಸ್ ಮಾಡೋ ಕ್ಷಮತೆ ಇದೆ ಅಥವಾ ಪಾಸಿಬಿಲಿಟಿ ಇದೆ, ದಟ್ ವಿ ಕ್ಯಾನ್ ಪುಷ್ ದೆಮ್, ಕ್ಯಾನ್ ಗೆಟ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೋದು ಅಂದ್ರೆ ಆ ಎಫರ್ಟೇ ಹಾಕಲ್ಲ ನಾವು ಆಸ್ ಡೈರೆಕ್ಟರ್ಸ್ ಅಂಡ್ ಆಸ್ ಫಿಲ್ಮ್ ಮೇಕರ್ಸ್, ವಿಚ್ ಇಸ್ ವೆರಿ ಸ್ಯಾಡ್. ಬಿಕಾಸ್ ಅವಿನಾಶ್ ಅಂತ ನಟರು ಈ ದ್ವೀಪ ಆಗಿರುವ ಎಷ್ಟೊಂದು ಸಿನಿಮಾ ಮಾಡಿದ್ದಾರೆ ಅಲ್ವಾ. ಅವರು ಯಾವ್ದೊಂದು ಇಂಟರ್ವ್ಯೂ ನನ್ಗೆ ಹೇಳಿದ್ ನೆನಪು, ಇದೊಂದು 15 ವರ್ಷ ಮೊದಲ ಅಂತ. ಹಿಂಗ ಎಂದಿನಂತೆ ಈ ಸಿನಿಮಾದಲ್ಲೂ ನಾನು ಪೊಲೀಸ್ ಇನ್ಸ್ಪೆಕ್ಟರ್. ಆ ಎಂದಿನಂತೆ ವರ್ಡ್ ಇದೆ ಅಲ್ವಾ, ಅದು ನನ್ಗೆ ಎಷ್ಟು ಹರ್ಟ್ ಆಗಿತ್ತು ಅಂದ್ರೆ ಅಂತ ಅದ್ಭುತ ನಟ ಇಫ್ ಹಿ ಹ್ಯಾಸ್ ಟು ಸೇ ದಟ್ ಎಂದಿನಂತೆ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಅಂದ್ರೆ ವಾಟ್ ಆರ್ ವಿ ಡೂಯಿಂಗ್ ವಿತ್ ಅವರ್ ಆಕ್ಟರ್ಸ್ ಅಲ್ವಾ. ವಿ ಆರ್ ಅಂದ್ರೆ ಅವ್ರನ್ನ ಒಂಥರ ಬಾಕ್ಸ್ ಮಾಡಿ ನಾವು ಅವ್ರನ್ನ ಎಕ್ಸ್ಪ್ಲೋರೇ ಮಾಡ್ತಿಲ್ಲ. ಸೊ ಆ ಕಾಂಟೆಕ್ಸ್ಟ್ ಅಲ್ಲಿ ಐ ಥಿಂಕ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಅವಾರ್ಡ್. ನಾವು ನಮ್ಮಲ್ಲಿ ಎಂತ ಅದ್ಭುತ ಕಲಾವಿದರಿದ್ದಾರೆ, ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಯಾವ್ದೋ ಒಂದು ಕಾಮಿಡಿ ರೋಲ್ ಅಲ್ಲಿ ವರ್ಕ್ ಆದ್ರೆ ಅವ್ರು ನೆಕ್ಸ್ಟ್ ಲೈಫ್ ಲಾಂಗ್ ಅವ್ರು ಅದರಿಂದ ಹೊರಗಡೆ ಬರೋದೇ ಬಹಳ ಕಷ್ಟ ಅವ್ರಿಗೆ. ಸೊ ಆತರ ಐ ರಿಯಲಿ ಹೋಪ್ ದಿಸ್ ಬ್ರಿಂಗ್ಸ್ ಅಬೌಟ್ ಅ ಚೇಂಜ್. ನಾವು ಈ ಚಿಕ್ಕ ಆಕ್ಟರ್ಸ್ ಅಲ್ಲಿ ಅಂದ್ರೆ ಬೇರೆ ಆಕ್ಟರ್ಸ್ ಅಲ್ಲಿ ಚಿಕ್ಕ ಕ್ಯಾರೆಕ್ಟರ್ಸ್ ಪ್ಲೇ ಮಾಡೋ ಆಪರ್ಚುನಿಟಿ ಕೊಡ್ಬೇಕು ಅವ್ರಿಗೆ, ಅವ್ರನ್ನ ಪುಷ್ ಮಾಡ್ಬೇಕು. ಬಿಕಾಸ್ ವಿ ಆರ್ ಫ್ಯಾಂಟಾಸ್ಟಿಕ್ ಆಕ್ಟರ್ಸ್, ಅದ್ರಲ್ಲಿ ಡೌಟೇ ಇಲ್ಲ ನಮ್ಮಲ್ಲಿ. ಬಟ್ ಐ ಥಿಂಕ್ ವಿ ಶುಡ್ ಆಸ್ ಡೈರೆಕ್ಟರ್ಸ್ ಅಂಡ್ ಫಿಲ್ಮ್ ಮೇಕರ್ಸ್ ಶುಡ್
ಬಿ ಮೋರ್ ಓಪನ್. ಓಕೆ. ಸೊ ಇವಾಗ ಪ್ರಕಾಶ್ ತುಮಿನಾಡ್ ಇರ್ಬೋದು, ರೂಪಾಶ್ರೀ ಅವರು ರಂಗಭೂಮಿ ಕಲಾವಿದರು ಕೂಡ ಅವರ ಜೊತೆಗಿನ ಒಂದು ಅನುಭವ ನಿಮ್ಗೆ ಹೇಗಾಗಿತ್ತು ಅಂತ, ಅವ್ರು ವರ್ಕ್ ಮಾಡೋದು ಹೇಗಿತ್ತು ಅನುಭವ? ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಬಿಕಾಸ್ ನೀವು ವಾಟ್ ಯು ರಿಯಲೈಸ್ ಈಸ್, ನೀವು ಬರಿವಾಗ ಒಂದು ಬರ್ಕೊಂಡಿರ್ತೀರಾ ಆಯ್ತಾ, ನೀವು ನಿಮ್ಮ ತಲೆಯಲ್ಲಿ ಒಂದು ವಿಜುವಲ್ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ, ಸೀನ್ ಈ ತರ ಇರುತ್ತೆ, ಇವ್ರು ಈ ತರ ಆಕ್ಟ್ ಮಾಡ್ತಾರೆ ಅಂತ ನೀವೇನೋ ಕಲ್ಪನೆ ಮಾಡ್ಕೊಂಡಿರ್ತೀರಾ ಕಂಪ್ಲೀಟ್ಲಿ. ಬಟ್ ಅದು ಸೆಟ್ ಹೋದಾಗ ಅಂಡ್ ಇಂಥ ಆಕ್ಟರ್ಸ್ ಗಳು ಬಂದಾಗ ಅದು ಒಂದು ಆಲ್ಮೋಸ್ಟ್ 10 ಮಟ್ಟು ಬೆಳೆದಿರುತ್ತೆ ಆ ಸೀನ್ ಅಲ್ಲ. ಲೈಕ್ ಸೇ ನನ್ಗೆ ಇವಾಗ್ಲೂ ಕಾಂಪ್ಲಿಮೆಂಟ್ಸ್ ಬರುತ್ತೆ ಫಾರ್ ಅದು ಒಂದು ಸೀನ್ ಇದೆ ಪ್ರಕಾಶ್ ತುಮ್ಮಿನಾಡ್ ಅವ್ರದ್ದು. ಅವ್ರ ಆಟೋದಲ್ಲಿ ಮಿಥ್ಯಾ ಕೇಳ್ತಾನೆ, ನಿಮ್ಗೆ ಯಾಕೆ ಗಂಡು ಮಗು ಬೇಕಿತ್ತು ಅಂತ. ಅಂಡ್ ಹಿ ಸೇಸ್ ನನ್ನ ಅಪ್ಪನಿಗೆ ತೋರಿಸ್ಲಿಕ್ಕೆ ಗಂಡು ಮಗು ಸಾಕೋದಷ್ಟು ಕಷ್ಟ ಅಲ್ಲ ಅಂತ. ಆ ಒಂದು ಸಾಲಲ್ಲಿ ಆ ಇಡೀ ಕ್ಯಾರೆಕ್ಟರ್ ನ ಬ್ಯಾಕ್ ಸ್ಟೋರಿ ಇದೆ ಅಲ್ವಾ. ಸೊ ಅಂಡ್ ದಟ್ ಈಸ್ ದ ಬ್ರೀಫ್ ಐ ಗಿವನ್ ಪ್ರಕಾಶ್ ಅಣ್ಣ ಆಲ್ಸೋ ಸೇಯಿಂಗ್ ಈ ಒಂದು ಲೈನ್ ಇದೆ ನಿಮ್ಗೆ ಇಡೀ ಸಿನಿಮಾದಲ್ಲಿ ಅಲ್ಲ, ನಿಮ್ಮ ಇಡೀ ಕ್ಯಾರೆಕ್ಟರ್ ಮೋಟಿವೇಶನ್ ಆಗಿ ಎಲ್ಲಾನು ಇದು ಬರುತ್ತೆ ಅಂತ. ಅಂಡ್ ಅವ್ರು ಪರ್ಫಾರ್ಮ್ ಮಾಡಿದ್ಮೇಲೆ ಹೋಗಿ ಅವ್ರನ್ನ ಗಟ್ಟಿ ಹಗ್ ಮಾಡ್ಕೊಂಡಿದ್ದೆ ನಾನು, ಬಿಕಾಸ್ ದಟ್ ಈಸ್ ದ ಲೆವೆಲ್ ಆಫ್ ನುವಾನ್ಸ್ ಅಲ್ಲ. ಆಸ್ ಅ ಡೈರೆಕ್ಟರ್ ಆಲ್ಸೋ ವೆನ್ ಐ ವಾಚಿಂಗ್ ಇಟ್ ಫ್ರಮ್ ಬಿಹೈಂಡ್ ಅಲ್ಲ, ನಾನು ಬರಿತಾ ಏನೋ ಬರ್ದಿರ್ಬೋದು ಆ ಸಾಲು, ಬಟ್ ಈ ಆಕ್ಟರ್ ವೆನ್ ಹಿ ಪ್ಲೇಸ್ ಇಟ್ ಔಟ್ ಅಲ್ಲ, ಅವ್ರ ಇಡೀ ಲೈಫ್ ಇನ್ ಎಕ್ಸ್ಪೀರಿಯನ್ಸ್ ತಂದ ಒಂದು ಸಾಲಲ್ಲಿ ಅವರು ಅದನ್ನ ಹೆಂಗ್ ಕಮ್ಯುನಿಕೇಟ್ ಮಾಡ್ತಾರೆ, ಅವ್ರ ಎಂಟೈರ್ ಬ್ಯಾಕ್ ಸ್ಟೋರಿನಲ್ಲ, ಇಟ್ಸ್ ಅ ಜಾಯ್ ಟು ವಾಚ್. ಆಸ್ ಅ ಡೈರೆಕ್ಟರ್ ವೆನ್ ಐ ಬಿಹೈಂಡ್ ದ ಮಾನಿಟರ್ ಐ ಆಮ್ ಲೈಕ್, ನಾನು ಲಿಟ್ರಲಿ ಕಟ್ ಹೇಳಾದ್ಮೇಲೆ ಹೋಗಿ ಅವ್ರನ್ನ ಇಟ್ಕೊಂಡಿದ್ದೆ ಗಟ್ಟಿ. ಸೊ I think all of us do film because of moments like those where you see the film become much bigger than what you've written, alwa, and only actors can do that, make that happen. Like when I saw Atish na film ಅಲ್ಲಿ Atish na ತಂಗಿ ಪ್ಲೇ ಮಾಡಿದ್ದ Atish na ತಮ್ಮ ಅವಿಶ್ ಆಯ್ತಾ, ಅವನಿಗೆ 3.5 ವರ್ಷ ಅವಾಗ. ಅಂಡ್ ಆ ಒಂದು ಸೀನ್ ಅಲ್ಲಿ ಟುವರ್ಡ್ಸ್ ದಿ ಕ್ಲೈಮ್ಯಾಕ್ಸ್ ಬರುತ್ತದ ನೇಲ್ ಕಟ್ಟಿಂಗ್ ಮಾಡೋ ಸೀನ್ ಅಲ್ಲಿ, ಅಲ್ಲೂ ಅಂದ್ರೆ ಹಿ ಆಲ್ಸೋ ಬಿಕೇಮ್ ಸಚ್ ಅ ಪ್ರೊಫೆಷನಲ್ ಆಕ್ಟರ್. ಸೊ ಆ ಸೀನ್ ಆದ್ಮೇಲೆ ಅವನು ಜೋರಾಗಿ ಹಿಡ್ಕೊಂಡಿದ್ದೆ ನಾನು, ಬಿಕಾಸ್ ಮೂಮೆಂಟ್ಸ್ ಲೈಕ್ ದಿಸ್ ಯು ಕ್ಯಾನ್ ಓನ್ಲಿ ರೈಟ್ ಅಂಡ್ ಹೋಪ್ ಇಟ್ ವಿಲ್ ಹ್ಯಾಪನ್, ಬಟ್ ಆಕ್ಟರ್ಸ್ ಕಮ್ ಅಂಡ್ ಮೇಕ್ ಇಟ್ ಆಲ್ಮೋಸ್ಟ್ 10 times ಬೆಟರ್. ಸೊ ಯು ಲಿವ್ ಫಾರ್ ಮೂಮೆಂಟ್ಸ್ ಲೈಕ್ ದೀಸ್. ಯಾರು ರೂಪಕ್ಕಂದ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅವರು ಇವನ್ಗೆ ಸೈಕಲ್ ಕೊಟ್ಟಾಗ ಆ ಒಂದು ಸ್ಮೈಲ್ ಏನಿದೆ ಅಲ್ಲ, ಆಲ್ ದೀಸ್ ಮೂಮೆಂಟ್ಸ್ ಐ ಲೈಕ್ ಚೆರಿಶ್, ಬಿಕಾಸ್ ನಾನು ನನ್ನ ಕಲ್ಪನೆಯಿಂದ ಮೀರಿ ತುಂಬಾ ಚೆನ್ನಾಗಿ ಬಂದಿರೋ ಸೀನ್ಗಳು, ಅದು ಪ್ರಕಾಶ್ ಅಣ್ಣಂದ್ ಆಟೋಲ್ ಆಗಿರೋ ಸೀನ್ ಆಗಿರ್ಬೋದು, ಅಥವಾ ಅತೀಶ್ ಮತ್ತೆ ಅವನ ತಮ್ಮನ ಸೀನ್ಸ್ ಗಳಾಗಿರ್ಬೋದು. So which is all great actors, which is what great actors do to you. ನಿಮ್ಮ ಈ ಪ್ರಯತ್ನಕ್ಕೆ ಪರಂ ಸ್ಟುಡಿಯೋ ಲಕ್ಷ್ಮೀ ಶೆಟ್ಟಿ ಅವರು ನಿಂತ್ಕೊಂಡ್ರು. ಒಂದು ನೀವು ಮೊದಲ ಬಾರಿಗೆ ಸಿನಿಮಾ ಮಾಡಿ ಹೋಗ್ಬೇಕಂತ ಹೇಳುವಾಗ ಅವರು ಇಂಥ ದೊಡ್ಡ ಒಂದು ನಿರ್ಮಾಪಕ ಸಂಸ್ಥೆಗಳು ನಿಮ್ಗೆ ಬೆನ್ನೆಲುಬಾಗಿ ನಿಂತಿದ್ರು. ಸೊ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ನೀವು? ಅದು ಅವನು ಈಸ್ ಅ ಯುನೀಕ್ ಕ್ಯಾರೆಕ್ಟರ್ ರಕ್ಷಿತ್ ಅಲ್ವಾ. ಅಂದ್ರೆ ಅವನ ಹತ್ರ ನೀವು ಮಾತಾಡಿದ್ರೆ ಬರೀ ಸಿನಿಮಾ ಮಾತ್ರ ಮಾತಾಡ್ತಾನೆ ಅವನು, ಆಯ್ತಾ. ಅಂಡ್ ಇಟ್ಸ್ ಅ ಜೆನ್ವಿನ್ ಲವ್ ಫಾರ್ ಸಿನಿಮಾ. ಇವಾಗ ಇಂಥ ಕಥೆಯನ್ನು ಚೆನ್ನಾಗಿದೆ ಇದು ಕಥೆ, ನೀನ್ ಮಾಡಿ ಸಿನಿಮಾ ಅನ್ನೋದು ಒಂದು, ಚೆನ್ನಾಗಿದೆ ಕಥೆ, ನೀನ್ ಮಾಡಿ ಸಿನಿಮಾ ನಾನ್ ಪ್ರೊಡ್ಯೂಸ್ ಮಾಡ್ತೀನಿ ಇನ್ನೊಂದು ಅಲ್ವಾ. ಅಂಡ್ ದೆನ್ ಸರಿ ಪ್ರೊಡ್ಯೂಸ್ ಮಾಡಿದೆ, ಸಿನಿಮಾ ರೆಡಿ ಆಯ್ತು, ಇಲ್ಲ ಫೆಸ್ಟಿವಲ್ಗೆ ಹೋಯ್ತು, ಚೆನ್ನಾಗಿದೆ ಇದು ಕಥೆ, ಸಿನಿಮಾ ಮಾಡಿದೀನಿ, ಇನ್ನು ಇದನ್ನ ಥಿಯೇಟರ್ಗೆ ನಾವು ಪುಷ್ ಮಾಡ್ಬೇಕು ಅನ್ನೋದಿದೆಯಲ್ಲ, ದಟ್ ಈಸ್ ಅ ವೆರಿ ವೆರಿ ಬ್ರೇವ್ ಕಾಲ್. ಬಿಕಾಸ್ ಎಲ್ಲರಿಗೂ ಗೊತ್ತು ಇವಾಗ ಕನ್ನಡ ಸಿನಿಮಾ ಇಸ್ ಗೋಯಿಂಗ್ ಥ್ರೂ ಅ ಸ್ಲೈಟ್ ಇದು, ಅಂಡ್ ಜನರು ಬರ್ತಾ ಇಲ್ಲ. ಅದು ಎಸ್ಪೆಷಲಿ ಇಂಥ ಮಿಥ್ಯ ಅಂತ ಸಿನಿಮಾಗಳಿಗೆ ಜನರು ಬರ್ತಾ ಇಲ್ಲ ಥಿಯೇಟರ್ಗೆ, ಇದು ಗೊತ್ತಿದ್ದು, ಬಟ್ ಸ್ಟಿಲ್ ಬಿಲೀವಿಂಗ್ ಇನ್ ದ ಫಿಲ್ಮ್ ಅಂಡ್ ಲವಿಂಗ್ ದ ಫಿಲ್ಮ್, ಲವಿಂಗ್ ದ ಸ್ಟೋರಿ ಸೋ ಮಚ್ ದಟ್ ಅದೇನೇ ಆಗ್ಲಿ ಐ ಆಮ್ ನಾಟ್ ಡೂಯಿಂಗ್ ದಿಸ್ ಫಾರ್ ಮನಿ ಅಂತ ಮತ್ತೆ ಒಂದಿಷ್ಟು ಅದಕ್ಕೆ ಹಣ ಹಾಕಿ ಅದನ್ನ ಪುಷ್ ಮಾಡಿ ಥಿಯೇಟರ್ ರಿಲೀಸ್ ಮಾಡೋದಿದೆಯಲ್ಲ, ಅದು ದಟ್ಸ್ ಅ ಇನ್ಕ್ರೆಡಿಬಲ್ ಥಿಂಗ್ ಮ್ಯಾಮ್. ನಾನು ಯಾವಾಗ್ಲೂ ಹೇಳ್ತೀನಿ, ಇದು ರಕ್ಷಿತ್ನ ಲೆಗಸಿ ಏನಿದೆ ಅಲ್ಲ, ಸೇ ಫ್ರಮ್ 50 years ಫ್ರಮ್ ನೌ, ರಕ್ಷಿತ್ನ ಕಾಂಟ್ರಿಬ್ಯೂಷನ್ ಟು ದ ಕನ್ನಡ ಇಂಡಸ್ಟ್ರಿ ವಿಲ್ ನಾಟ್ ಬಿ ಹಿಸ್ ಫಿಲ್ಮ್ಸ್. ಅದು ಇದೆ, ಚೆನ್ನಾಗಿ ಅದ್ಭುತ ಸಿನಿಮಾಗಳನ್ನು ಮಾಡಿದಾನೆ, ಅದು ಬೇರೆ. ಬಟ್ ಅವನ ಕಾಂಟ್ರಿಬ್ಯೂಷನ್ ಟು ದ ಸಿನಿಮಾ ವಿಲ್ ಬಿ ಹೌ ಹಿ ಹಸ್ ಎಂಕರೇಜ್ಡ್ ಅಂಡ್ ನರ್ಚರ್ಡ್ ಸೋ ಮೆನಿ ನ್ಯೂ ಫಿಲ್ಮ್ ಮೇಕರ್ಸ್ ಜಸ್ಟ್ ಬೈ ಬೀಯಿಂಗ್ ದೇರ್. ಜಸ್ಟ್ ಯಾವ್ದೋ ಒಂದು ರಾಮಾರಾಯ್ ಅಂತ ಒಂದು ಸಿನಿಮಾ ಬರುತ್ತೆ, ಥಿಯೇಟರ್ ಓಡುತ್ತೆ, ಬಟ್ ಇವನ್ ಬಂದು ಅದನ್ನ ಕೊಂಡಾಡ್ತಾನೆ ಒಂದ್ಸರ್ತಿ ಹೇಳ್ಬಿಡ್ಬೋದು ಅದನ್ನ, ಬಟ್ ಹಿ ಪುಷ್ ಪೀಪಲ್ ಟು ದ ಥಿಯೇಟರ್. ಎಲ್ಲೋ ಒಂದು ಗರುಡ ಗಮನ ಬರುತ್ತೆ, ಅದನ್ನ ಪ್ರೆಸೆಂಟ್ ಮಾಡ್ತಾನೆ, ಎಲ್ಲೋ ಒಂದ್ ಕಡೆ ಹಾಸ್ಟೆಲ್ ಹುಡುಗರು ಬರುತ್ತೆ, ಅದನ್ನ ಮಾಡ್ತಾರೆ. ಸೊ ಹಿಸ್ ಕಾಂಟ್ರಿಬ್ಯೂಷನ್ ಅಲ್ವಾ is much beyond his own films. His contribution is how he has grown a pool of filmmakers around him alla. So I think Kannada industry will be very very thankful to Rakshit Shetty, and I definitely am. ಓಕೆ. ಇವತ್ತಿನ ಕನ್ನಡ ಇಂಡಸ್ಟ್ರಿ ಮೂವಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಒಂದು ಒಬ್ಬ ನಿರ್ದೇಶಕನಾಗಿ ಏನ್ ಅನ್ಸುತ್ತೆ? ಕನ್ನಡ ಇಂಡಸ್ಟ್ರಿ ಸಿನಿಮಾಗಳು ಯಾವ ಮಟ್ಟದಲ್ಲಿವೆ ಇಂದು, ಹೇಗೆ ನಾವು ಅದೇ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಐ ಥಿಂಕ್ ವಿ ಆರ್ ನಾವು ಇನ್ನೂ ನಮ್ಮನ್ನ ನಾವೇ ಚಾಲೆಂಜ್ ಮಾಡ್ಕೋಬೇಕು ಅಲ್ಲ. ವಿ ಶುಡ್ ಜಸ್ಟ್ ಲುಕ್ ಅರೌಂಡ್, ಬೇರೆ ಕಡೆ ಏನ್ ಸಿನಿಮಾ ಆಗ್ತಿದೆ, ಟೆಕ್ನಿಕಲಿ ಎಲ್ಲಿದ್ದಾರೆ, ಕಥೆಗಳು ಯಾವ ತರದ್ ಹೇಳ್ತಿದ್ದಾರೆ ಅನ್ನೋದಿದೆಲ್ಲ, ನಾವೆಲ್ಲೋ ಒಂದ್ ಕಡೆ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು. ಆರ್ ವಿ ಡೂಯಿಂಗ್ ಅವರ್ ಬೆಸ್ಟ್ ಅನ್ನೋದು, ಅಥವಾ ನಾವು
ಒಂದು ಕತೆಗೆ ನಾವು ಬೇಕಿರೋ ಟೈಮ್ ಕೊಡ್ತಾ ಇದೀವಿ, ಅದನ್ನ ನರ್ಚರ್ ಮಾಡಕ್ಕೆ, ಅದನ್ನ ಡೆವಲಪ್ ಮಾಡಕ್ಕೆ, ಒಂದು ಸ್ಕ್ರಿಪ್ಟ್ ರೂಪದಲ್ಲಿ ತರಕ್ಕೆ, ಅಥವಾ ಸ್ಕ್ರಿಪ್ಟ್ ತಂದಾದ ಮೇಲೆ ನಾವು ಕರೆಕ್ಟ್ ಆಕ್ಟರ್ಸ್ ನ ಹಾಕ್ತಿದೀವಿ ಅಥವಾ ಕರೆಕ್ಟ್ ರೀಸನ್ ಗಳಿಂದ ಸಿನಿಮಾ ಮಾಡ್ತಿದೀವಿ ಅನ್ನೋ ನಾವು ನಮ್ಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕು 100% ಆಗಿ. ಇಲ್ಲಾಂದ್ರೆ ಎಲ್ಲೊಂದ್ ಕಡೆ ಆಡಿಯನ್ಸ್ಗೆ ಒಂದು ಟ್ರಸ್ಟ್ ಏನಿರುತ್ತಲ್ಲ ಸಿನಿಮಾ ಫಿಲ್ಮ್ ಮೇಕರ್ ಮತ್ತು ಆಡಿಯನ್ಸ್ಗೆ, ಅದು ಎಲ್ಲೋ ಒಂದ್ ಕಡೆ ಆ ಟ್ರಸ್ಟ್ ಒಂದ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂಡ್ ಆಗಿದೆ. ಅಂಡ್ ಅದು ಇವತ್ತು ನಿನ್ನಿಂದಾಗಿ ಆಗಿರೋದಲ್ಲ, ಅದೊಂದು 10-15 ವರ್ಷಗಳಿಂದ ಮೇ ಬಿ ವಿ ಹ್ಯಾವ್ ಲೆಟ್ ದೆಮ್ ಡೌನ್ ಆಸ್ ಫಿಲ್ಮ್ ಮೇಕರ್ಸ್. ಸೊ ಅದನ್ನ ಆ ಬದಲಾವಣೆ ಯಾವಾಗ ಆಗುತ್ತೆ, ನಮ್ಗೆ ನಾವು ನಮ್ ಕೈಯಿಂದ ತಪ್ಪಾಗಿದೆ ಅನ್ನೋ ಒಪ್ಕೊಳ್ಳೋದ್ರಿಂದಾನೇ ಆ ಚೇಂಜ್ ಬರೋದು. ಯಾವಾಗಲೂ ನಮ್ ಕೈಯಿಂದ ನಾವೇನು ತಪ್ಪು ಮಾಡ್ತಿಲ್ಲ, ನಾವು ಒಳ್ಳೆ ಸಿನಿಮಾ ಮಾಡ್ತಾ ಇದೀವಿ, ಆಡಿಯನ್ಸ್ ಬರ್ತಾ ಇಲ್ಲ ಅಂದ್ರೆ ಆ ಬದಲಾವಣೆ ಬರೋದೇ ಇಲ್ಲ. ಬಿಕಾಸ್ ವಿ ಆರ್ ನಾಟ್ ಅಕ್ಸೆಪ್ಟಿಂಗ್ ದಟ್ ವಿ ಆರ್ ಎಟ್ ಫಾಲ್ಟ್. ಇಫ್ ವಿ ಕಲೆಕ್ಟಿವ್ಲಿ ಆಸ್ ಅನ್ ಇಂಡಸ್ಟ್ರಿ ಅಕ್ಸೆಪ್ಟ್ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಏನೋ ಒಂದು ಕೊರತೆ ಇದೆ, ನಾವು ಅದನ್ನ ಪಡಿಸ್ಕೊಳ್ಳೋಣ ಅಂದ್ರೆ ಖಂಡಿತವಾಗಿ ಐ ಮೀನ್ ವಿ ಹ್ಯಾವ್ ಗ್ರೇಟ್ ಫಿಲ್ಮ್ ಮೇಕರ್ಸ್. ಇವಾಗ ಬರ್ತಿರೋ ಸಿನಿಮಾಗಳು ನೀವು ನೋಡಿದ್ರು ಆಫ್ ಬಿಟ್ ಇವಾಗ ರಿಷಬ್ ಅವ್ರು ಪ್ರೊಡ್ಯೂಸ್ ಮಾಡಿದ್ರು ಚಿಕ್ಕ ಚಿಕ್ಕ ಸಿನಿಮಾಗಳ ಬಗ್ಗೆ ಮಾತ್ರ ಹೇಳ್ತಿದ್ದೀನಿ ನಾನು, ಮೇನ್ ಸ್ಟ್ರೀಮ್ ಅಲ್ಲೂ ಇದಾವೆ. ಒಂದಿಷ್ಟು ಹೊಸ ಪ್ರತಿಭೆಗಳು ಬಂದಿದ್ದಾವೆ ಬೇರೆ ಬೇರೆ ಕಡೆಯಿಂದ, ಉತ್ತರ ಕನ್ನಡದಿಂದ, ಉತ್ತರ ಕರ್ನಾಟಕದಿಂದ, ಈ ಕರಾವಳಿ ಬೆಲ್ಟ್ ಇಂದ, ಫ್ರಮ್ ಆಲ್ ಓವರ್ ಕರ್ನಾಟಕ ದೇರ್ ಆರ್ ಫ್ಯಾಂಟಾಸ್ಟಿಕ್ ಫಿಲ್ಮ್ ಮೇಕರ್ಸ್. ಬಟ್ ಅಗೈನ್ ಆ ಫಿಲ್ಮ್ ಮೇಕರ್ಸ್ ವರ್ಕ್ ಆಗೋದು ಯಾವಾಗ, ವೆನ್ ಆಡಿಯನ್ಸ್ ಸ್ಟಾರ್ಟ್ ಆಕ್ಸೆಪ್ಟಿಂಗ್ ಯುವರ್ ಫಿಲ್ಮ್ಸ್. ಬಟ್ ಇಟ್ಸ್ ಅ ಟು ಅಂಡ್ ಫ್ರೋ, ಗೊತ್ತಾಯ್ತಾ? ಮಿಥ್ಯಾ ಅಂತ 10 ಸಿನಿಮಾಗೆ ಒಂದ್ ಸಿನಿಮಾ ಬಂದ್ ಹೋದ್ರೆ ಏನೂ ಆಗಲ್ಲ ಅಲ್ವಾ? ಬಟ್ ಇವಾಗ ಮಿಥ್ಯಾ ಅಂತ ಸಿನಿಮಾಕ್ಕೆ ಒಂದು ಅವಾರ್ಡ್ ಬಂದಿರೋದು ಇಂಥದ್ದು ಎಲ್ಲೋ ಒಂದ್ ಕಡೆ ಒಂದು 10 ಸುಮಂತ್ನ ಹುಟ್ಟಾಕತ್ತೆ ಅಥವಾ ಒಂದು 10 ಮಿಥ್ಯಗಳನ್ನ ಹುಟ್ಟಾಕತ್ತೆ. ವಿಚ್ ಇಸ್ ವೈ ಐ ಕೀಪ್ ಸೇಯಿಂಗ್ ರಕ್ಷಿತ್ ನ ಕಾಂಟ್ರಿಬ್ಯೂಷನ್ ಇಸ್ ಮಚ್ ಬಿಗ್ಗರ್. ಸೇಯಿಂಗ್ ಇಂಥ ಸಿನಿಮಾನು ಮಾಡ್ಬೋದು. ಅಂಡ್ ಇದಕ್ಕೂ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಮಾನಿಟರಿ ಬೆನಿಫಿಟ್ ಇಲ್ಲದೆ ಇರ್ಬೋದು. ಎಲ್ಲದನ್ನು ನಾವು ಮಾನಿಟರಿ ಬೆನಿಫಿಟ್ ಅಲ್ಲಿ ಅಳಿಯಕ್ಕಾಗಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಒಂದು ಯಾರೋ ಒಂದು ರೆಕಗ್ನೈಸ್ ಮಾಡ್ತಾರೆ ಅಥವಾ ಎಲ್ಲೋ ಒಂದ್ ಕಡೆ ಒಂದು ರೆಕಗ್ನಿಷನ್ ಬರುತ್ತೆ ಅನ್ನೋದಿದೆ ಅಲ್ವಾ? ಯಾ, ಸೊ ಎಲ್ಲೋ ಅದೇ. ಸೊ ಇಂಡಸ್ಟ್ರಿ ಬೆಳೆಯುತ್ತೆ ಮ್ಯಾಮ್ ಜನರಲಿ ವಿತ್ ಅವಾರ್ಡ್ಸ್ ಲೈಕ್ ದಿಸ್. ಅಂಡ್ ದ ಕರೆಂಟ್ ಇಂಡಸ್ಟ್ರಿ, ನೀವು ಕರೆಂಟ್ ಸಿಚುವೇಶನ್ ಕೇಳಿದ್ರೆ ಇಟ್ ನೀಡ್ಸ್ ಟು ಚೇಂಜ್ ಅಂಡ್ ಇಟ್ ವಿಲ್ ಚೇಂಜ್. ಬಿಕಾಸ್ ಐ ಹ್ಯಾವ್ ಹೋಪ್ ಇನ್ ದ ಕೈಂಡ್ ಆಫ್ ಫಿಲ್ಮ್ ಮೇಕರ್ಸ್ ದಟ್ ವಿ ಹ್ಯಾವ್. ಇವಾಗ ನಾವು ಎಷ್ಟೊಂದು ಶಾರ್ಟ್ ಫಿಲ್ಮ್ಗಳು ಬರ್ತಾ ಇದಾವೆ ಅಥವಾ ಫೀಚರ್ ಫಿಲ್ಮ್ಗಳು ಬರ್ತಾ ಇದಾವೆ, ಎಷ್ಟೋ ಹೊಸ ಪ್ರತಿಭೆಗಳು ಬರ್ತಾ ಇದಾವೆ. ಬಟ್ ಆ ಚೇಂಜ್ ವಿಲ್ ನಾಟ್ ಹ್ಯಾಪನ್ ಓವರ್ ನೈಟ್. 2026 ಆಗದೆ, 2030 ಖಂಡಿತ ಆಗುತ್ತೆ. ಬಿಕಾಸ್ ಇಟ್ ವಿಲ್ ಟೇಕ್ ಇಟ್ಸ್ ಅ ಜರ್ನಿ. ನಾವು ಆಡಿಯನ್ಸ್ ನ, ಅವರ ಟ್ರಸ್ಟ್ ನ, ಅವ್ರ ನಂಬಿಕೆಯನ್ನ, ಅವ್ರನ್ನ ಪ್ರೀತಿನ ಮತ್ತೆ ವಾಪಸ್ ಗಳಿಸ್ಬೇಕಲ್ಲ, ಅದಕ್ಕೆ ಟೈಮ್ ಆಗುತ್ತೆ. ಅದು ಒಂದೇ ಸರ್ತಿ ಒಂದ್ ಸಿನಿಮಾಯಿಂದ 2 ಸಿನಿಮಾಯಿಂದ 1 ವರ್ಷದಲ್ಲಿ ಆಗೋದಲ್ಲ. ನಾವು ಇವಾಗ ಮಲಯಾಳಂ ಸಿನಿಮಾ ಬಗ್ಗೆ ಮಾತಾಡ್ತೀವಿ, ಬಟ್ ವಾಟ್ ವಿ ಡೋಂಟ್ ರಿಯಲೈಸ್ 2010ರಿಂದ ಅವರು ಕಂಟಿನ್ಯೂಸ್ಲಿ ಒಳ್ಳೆ ಸಿನಿಮಾಗಳನ್ನ ಮಾಡ್ತಾ ಬರ್ತಿದ್ದಾರೆ. ಮಾಡಿದ ಎಲ್ಲ ಸಿನಿಮಾ ಒಳ್ಳೇದಲ್ಲ, ಮಲಯಾಳಂ ಅಲ್ವಾ? ಅವ್ರು ಮಾಡ್ತಿರೋ ಎಲ್ಲ ಸಿನಿಮಾ ಒಳ್ಳೇದಿರಲ್ಲ ಅಲ್ವಾ? ನಮ್ ಕಣ್ಣಿಗೆ ಬೀಳೋದು, ನಮ್ ಕಿವಿಗೆ ಬೀಳೋದು ಅವರಲ್ಲೂ ಹೆಸರು ಮಾಡಿದಂತ, ಅವರಲ್ಲೂ ಪ್ರಶಂಸೆ ಸಿಕ್ಕಿರುವಂತ ಸಿನಿಮಾಗಳು, ವಿಚ್ ಇಸ್ ವಾಟ್ 10% ಆಫ್ ದೇರ್ ಫಿಲ್ಮ್ಸ್. ಬಟ್ ಅಟ್ ಲೀಸ್ಟ್ 10% ದೇ ಆರ್ ಹಿಟ್ಟಿಂಗ್ ದಟ್. ಮಾಡಿರೋ 200 ಸಿನಿಮಾದಲ್ಲಿ 20 ಸಿನಿಮಾ ಆದ್ರೂ ಒಳ್ಳೇದ್ ಮಾಡ್ತಿದ್ದಾರೆ ಅಲ್ಲ? ವಿ ಶುಡ್ ಆಲ್ಸೋ ಏಮ್ ಫಾರ್ ದಟ್. ಎಲ್ಲ ಸಿನಿಮಾ ಒಳ್ಳೇದ್ ಇರಕ್ ಆಗಲ್ಲ. ಎಷ್ಟೊಂದ್ ಕಡೆ ನಾವು ವಿ ಫಾಲ್ಟ್ ಅಲ್ವಾ? ಕಥೆಯಲ್ಲಿ ಅಥವಾ ಮೇಕಿಂಗ್ ಅಲ್ಲಿ, ಆಕ್ಟಿಂಗ್ ಅಲ್ಲಿ ಸಮ್ವೇರ್ ವಿ ಫಾಲ್ಟ್, ಬಟ್ ದಟ್ ಇಸ್ ಓಕೆ. ಬಟ್ ವಿ ಶುಡ್, ನಾವು ವರ್ಷಕ್ಕೆ 2 ಒಳ್ಳೆ ಸಿನಿಮಾ ಕೊಡ್ತೀವಿ ಅಂದ್ರೆ ಆಡಿಯನ್ಸ್ ಬರಲ್ಲ ಅಂದ್ರೆ ವಿ ಲೂಸ್ ದೇರ್ ಟ್ರಸ್ಟ್. ಅವ್ರು ಬರ್ತಾರೆ, ದಿ ಕೀಪ್ ಕಮಿಂಗ್, ಇವ್ರು ಮತ್ತೆ ಒಳ್ಳೆ ಸಿನಿಮಾ ಮಾಡಿದೀವಿ ಹೇಳ್ತಾರೆ, ಬಟ್ ಇದೇ ಮಾಡ್ತಾರೆ ಅಂತ. ಅಂಡ್ ವಿ ಹ್ಯಾವ್ ಗಾಟನ್ ಟು ದಟ್ ಸ್ಟೇಜ್. ಅದು ಮತ್ತೆ ಚೇಂಜ್ ಆಗ್ಬೇಕು ಅಂದ್ರೆ ನಾವು ವರ್ಷಕ್ಕೆ 10 ಮಿನಿಮಮ್, ತಿಂಗಳಿಗೆ 1 ಒಳ್ಳೆ ಸಿನಿಮಾಗಳನ್ನ ಮಾಡ್ತಾ ಹೋದ್ರೆ ಇಮಿಡಿಯೇಟ್ ಡಿಫರೆನ್ಸ್ ನೋಡದೇ ಇದ್ರು ಖಂಡಿತ ಐ ಥಿಂಕ್ ಅರೌಂಡ್ 3-4 years ಅಲ್ಲಿ ದಟ್ ಚೇಂಜ್ ವಿಲ್ ಕಮ್. ಐ ಆಮ್ ವೆರಿ ಹೋಪ್. ಓಕೆ, ಆತಿಶ್ ಸಾರಿ, ತುಂಬಾ ಉದ್ದ ಸರ್ಕ್ಯುಲರ್ ಆಗಿ ಹೋಗಿ ಎಲ್ಲೆಲ್ಲೂ ಹೋದ್ನಾ ಅಂತ ನಿಮ್ಗೆ ಪ್ರಶ್ನೆಗೆ ಉತ್ತರ ಕೊಡ್ತಾ. ಆತಿಶ್ ಅವರೇ, ನಿಮ್ಮ ಚಿಕ್ಕಪ್ಪ ಪಾತ್ರಧಾರಿಗಳು ರೂಪಶ್ರೀ ಅವರಿರ್ಬೋದು, ಪ್ರಕಾಶ್ ತುಮಿನಾಡು ಹಾಗೂ ನಿರ್ದೇಶಕರು ಸುಮಂತ್ ಭಟ್ ಅವ್ರ ಜೊತೆ ಕೆಲಸ ಮಾಡಿದ ಅನುಭವ ಹೇಗಿತ್ತು? ಹೇಗೆ ನಿಮ್ ಜೊತೆ ಆಕ್ಟ್ ಮಾಡ್ಲಿಕ್ಕೆ ಸಹಕರಿಸಿದ್ರು ಅವ್ರು ಅಂತ ಹಂಚ್ಕೊಳ್ತೀರಾ? ರೂಪ ವರ್ಕಾಡಿ ಮ್ಯಾಮ್ ಹಾಗೂ ಪ್ರಕಾಶ್ ನಾಡಿದಾರಲ್ಲ, ಸೊ ಅವ್ರ ಜೊತೆ ನಾನು ಮುಂಚೆ ಕೂಡ ಮಾಡ್ತಾ ಇದ್ದೆ. ನಾನು ಪ್ರಕಾಶ್ ವರ್ಕಾಡಿ ಇನ್ಫ್ಯಾಕ್ಟ್ ನನ್ನ ಮೊದಲನೇ ಮೂವಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೂ ಅವರಿದ್ರು. ಸೊ ಅವ್ರ ಪರಿಚಯ ರೂಪಾ ವರ್ಕಾಡಿ ಮ್ಯಾಮ್ ಅವ್ರ ಜೊತೆ ತುಂಬಾ ಮೂವೀಸ್ ಮಾಡ್ತಾ ಇದ್ದೆ ನಾನು ತುಳುವಲ್ಲೆಲ್ಲ. ಸೊ ಅವರೇ ನನ್ನ ಅಮ್ಮ ಹಾಗೆ ಇರ್ತಾ ಇತ್ತು. ಸೊ ಅವ್ರ ಜೊತೆ ಎಲ್ಲ ನನ್ಗೆ ಅಷ್ಟೇನು ಡಿಫ್ರೆನ್ಸ್ ಬರಲಿಲ್ಲ, ಯಾಕಂದ್ರೆ ತುಂಬಾ ಮೂವೀಸ್ ಮಾಡಿದ್ದೆ, ಅವ್ರಿಗೂ ಪರಿಚಯ ಆಯ್ತು, ಎಲ್ಲ ಆಯ್ತು. ಪ್ರಕಾಶ್ ನಾಡು ಕೂಡ ಕಾಂತಾರದಲ್ಲೇ ಅವರೇ ನನ್ಗೆ ವರ್ಕ್ಶಾಪ್ ಎಲ್ಲ ಮಾಡ್ತಾ ಇದ್ದದ್ದು. ಆದ್ರೆ ಸುಮನ್ ಸರ್ ಜೊತೆ ಒಂದು ಬೇರೆ ತರ ಎಕ್ಸ್ಪೀರಿಯನ್ಸ್ ಇತ್ತು, ಯಾಕಂದ್ರೆ ಇಟ್ ವಾಸ್ ನ್ಯೂ ಫಾರ್ ಮೀ. ವಿತ್ ಫಸ್ಟ್ ವರ್ಕ್ಶಾಪ್ ಇಂದಾನೆ ಫಸ್ಟ್ 1 month ಅವ್ರ ಜೊತೆನೆ ಇದ್ದೆ ಅಲ್ಲ. ಸೊ ಸೌಂಡ್ ಎಕೋ ಆಗ್ತಾ ಇದೆಯಾ? ಇಲ್ಲ, ಇಟ್ಸ್ ಫೈನ್. ಓಕೆ. ಸೊ ಮೊದಲನೇ ತಿಂಗಳು 1 month ಅವ್ರ ಜೊತೆನೆ ಇದ್ದೆ ಅಲ್ಲ. ಸೊ ಡೈಲಿ ನಮ್ಮ ಬಾಂಡ್ ಏನೋ ಬಿಲ್ಡಪ್ ಆಗ್ತಾ ಇತ್ತು. ನಾನು ಅವರಲ್ಲಿ ಮಿಥ್ಯಾ ನಂಗೆ ಏನ್ ಬೇಕು ನಾನು ಅವರಲ್ಲಿ ಕಾಣ್ತಾ ಇದ್ದೆ, ಅವ್ರು ಏನ್ ಮಿಥ್ಯಾ ಬೇಕು ಅವ್ರು ಹೇಳ್ತಾ ಇದ್ರು, ಸೊ ತೆಗೊಳ್ತಾ ಇದ್ದೆ ನಂಗೆ. ಸೊ ನನ್ಗೆ
ರೂಪಾವರ್ಕಾಡಿ ಮ್ಯಾಮ್ ಆಗಿರ್ಬೋದು, ಪ್ರಕಾಶ್ ಶಿವನಾಡ್ ಆಗಿರ್ಬೋದು, ಸರ್ ಆಗಿರ್ಬೋದು. ಸೊ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮಿಥ್ಯಾ ರೋಲ್ಗೆ. ಒಂದು ಮಿಥ್ಯಾ ಸಪೋರ್ಟಿಂಗ್ ರೋಲ್ ಇಸ್ ವೆರಿ ಇಂಪಾರ್ಟೆಂಟ್ ಯೂಶಲಿ. ಸೊ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು. ಸರ್, ನಿಮ್ದು ಮುಂದಿನ ಪ್ರಾಜೆಕ್ಟ್ ಗಳೇನು? ಯಾವ ಜಾನರ್ ಅಲ್ಲಿ ಸಿನಿಮಾ ಮಾಡ್ಬೇಕಂತ ಇದ್ದೀರಿ? ಮುಂದಿನ ಏನಿದೆ? ಏನಾದ್ರು ಮುಂದಿನ ಸಿನಿಮಾ ರೆಡಿ ಆಗಿದೆ. ಐ ಥಿಂಕ್ ಇನ್ನೇನು ಒಂದ್ 2-3 ತಿಂಗಳ ಒಳಗಡೆ ತೆರೆ ಕಾಣುತ್ತೆ. ಶಂಕರಾಭರಣ ಅಂತ ಶೈನ್ ಶೆಟ್ಟಿ ಅವರು ನಿರ್ಮಾಣ ಮಾಡಿ ನಾಯಕ ನಟನಾಗಿ ಇದ್ದಾರೆ. ಸೊ ಅದರ ಒಂದು ಚಿಕ್ಕ ಟೈಟಲ್ ರಿವೀಲ್ ಮಾಡಿದ್ವಿ ಆಲ್ರೆಡಿ. ಬಟ್ ಇಟ್ಸ್ ಎ ಹಾರರ್ ಕಾಮಿಡಿ. ಒಂದು ಸ್ವಲ್ಪ ಅಲ್ಲ, ಇಟ್ಸ್ ಅ ಪ್ರಾಪರ್ ಮೈನ್ ಸ್ಟ್ರೀಮ್ ಫಿಲ್ಮ್. ಮೈ ಅಟೆಂಪ್ಟ್ ಎಟ್ ಅ ಮೈನ್ ಸ್ಟ್ರೀಮ್ ಫಿಲ್ಮ್. ಸೊ ಇನ್ನೇನು ನಾವು ವಿಲ್ ಸ್ಟಾರ್ಟ್ ದ ಪ್ರಮೋಷನ್ ಸೂನ್. ಸೊ ಯು ವಿಲ್ ಗೆಟ್ ಟು ನೋ ಅಬೌಟ್ ದ ಫಿಲ್ಮ್. ಮ್ಯೂಸಿಕ್ ಚರಣ್ ಅವರು ಕೊಟ್ಟಿದ್ದಾರೆ. ಅಂಡ್ ಮತ್ತೆ ನನ್ನ ಯೂಶುವಲ್ ಕೊಲಾಬರೇಟರ್ಸ್ ಉದಿತ್ ಅವರೇ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ, ಶ್ರೇಯಾಂಕ್ ಅವರೇ ಸೌಂಡ್, ಭುವನೇಶ್ ಅವರು ಎಡಿಟ್ ಮಾಡಿ. ಸೊ ಐ ಬಿನ್ ವರ್ಕಿಂಗ್ ವಿತ್ ದೀಸ್ ಗೈಸ್ ಫಾರ್ 4-5 years now. ಬಟ್ ಎಲ್ಲ ಸೇರಿ ವಿ ಹ್ಯಾವ್ ಆಲ್ ಡನ್ ಅ ವೆರಿ ಡಿಫರೆಂಟ್ ಕೈಂಡ್ ಆಫ್ ಫಿಲ್ಮ್. ಅಂದ್ರೆ ನಮ್ಗೆ ವೆರಿ ಡಿಫರೆಂಟ್, ಬಿಕಾಸ್ ಏಕಂ ಮತ್ತೆ ಮಿಥ್ಯಾ ಇಸ್ ಅ ಸರ್ಟನ್ ಕೈಂಡ್ ಅಲ್ವಾ. ಬಟ್ ಇದೊಂದು ಸ್ವಲ್ಪ ಮೈನ್ ಸ್ಟ್ರೀಮ್ ವಿತ್ ಸಾಂಗ್ಸ್ ಅಂಡ್ ಎವ್ರಿಥಿಂಗ್ ಅಲ್ವಾ. ವಿ ಹ್ಯಾವ್ ಟ್ರೈಡ್. ಅದನ್ನ ಜನರು ಹೇಗೆ ಸ್ವೀಕಾರ ಮಾಡ್ತಾರೆ ನೋಡ್ಬೇಕು ಇವಾಗ. ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ಸರ್ ಇವಾಗ ಕರಾವಳಿ ಬೆಲ್ಟ್ ಸಿನಿಮಾಗಳೆಲ್ಲ, ಈಗ ಸೂಪ್ರಮ್ ಸೋ ಇರ್ಬೋದು, ಕಾಂತಾರ ಇರ್ಬೋದು, ಇನ್ನು ರಿಷಬ್ ಶೆಟ್ಟಿ ಅವರ ಸಿನಿಮಾಗಳೆಲ್ಲ ಆಲ್ಮೋಸ್ಟ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಮೈಲುಗಲ್ಲನ್ನ ಸ್ಥಾಪಿಸ್ತಾ ಇದ್ದಾವೆ. ತುಂಬಾ ಪರಿಚಯಿಸ್ತಾ ಇದ್ದಾವೆ. ಅಂದ್ರೆ ನಮ್ಮದೊಂದು ಕರಾವಳಿಯ ಒಂದು ಸೊಗಡನ್ನು ಬೇರೆ ದೇಶಗಳಿಗೆ ಒಂದು ತಿರುಗಿ ನೋಡುವ ಹಾಗೆ ಮಾಡ್ತಿದೆ. ನಿಮ್ಗೆ ಹೆಮ್ಮೆ ಅನ್ಸ್ತಿದೆಯಾ? ಎಷ್ಟು ಹೆಮ್ಮೆ ಅನ್ಸ್ತಿದೆ ನಿಮ್ಗೆ? ಹೇಗ ಅನ್ಸ್ತಿದೆ ಇದ್ರ ಬಗ್ಗೆ? ಹೆಮ್ಮೆ, ಐ ಥಿಂಕ್ ಹೆಮ್ಮೆ ಅನ್ನೋ ಇದನ್ನ ದಾಟ್ ಬಂದಿದೀವ ಅಂತ ನಾವು. ಹೆಮ್ಮೆ ಉಳಿದವರು ಕಂಡಿದ್ದ ಟೈಮ್ ಅನ್ಸ್ತಿತ್ತು, ಗರುಡ ಟೈಮ್ ಅನ್ಸ್ತಿತ್ತು. ಬಟ್ ಅದಾದ್ಮೇಲೆ ಇಟ್ ಬಿಕೇಮ್ ಅ ನಾರ್ಮಲ್ ಅಲ್ವಾ. ಅಂಡ್ ಇದೇ ತರದ ಪ್ರಯತ್ನ ಅಥವಾ ಪ್ರಯೋಗಗಳು ಐ ಥಿಂಕ್ ಬೇರೆ ಬೆಲ್ಟ್ ಗಳಲ್ಲೂ ಆಗ್ಬೇಕು. ಇವಾಗ ಉತ್ತರ ಕನ್ನಡದಲ್ಲಿ ಆಗಿದೆ. ನಟೇಶ್ ಹೆಗಡೆ ಅಂತ ಅವ್ರು ಸಿನಿಮಾ ಮಾಡ್ತಾರೆ, ಅಥವಾ ಗಣೇಶ್ ಹೆಗಡೆ ಮಾಡ್ತಾನೆ, ಬೇರೆ ಅವರ ನಾಡಿನ ಸೊಗಡು ಬರ್ತಲ್ಲ. ಅಂಡ್ ಅದನ್ನ ನಾವೇ ಕನ್ನಡಿಗರಾಗಿ ನಾವು ನೋಡ್ತಾನೆ, ನಮ್ಗೆ ಒಂದು ಹೊಸ ಲರ್ನಿಂಗ್ ಅಲ್ವಾ. ಬಿಕಾಸ್ ನಮ್ಮ ಕಲ್ಚರ್ ಅಲ್ದೇ ಇರೋ ಒಂದು ಕಲ್ಚರ್ ಸಿನಿಮಾನ ನೋಡ್ತಾ ಜಾಗನೂ ಅರ್ಥ ಮಾಡ್ಕೋತೀವಿ, ಅಲ್ಲಿ ಜನರನ್ನು ಅರ್ಥ ಮಾಡ್ಕೋತೀವಿ. ಅಂಡ್ ಹಾಗೆ ಜಯಶಂಕರಿನ ಶಿವಮ್ಮ ಬಂದಿತ್ತು. ಸೊ ನಾನು ಉತ್ತರ ಕರ್ನಾಟಕ ಹೋಗದೇ ಇದ್ರು, ಬಟ್ ಕೊಪ್ಪಳದಲ್ಲಿ ಇದ್ ಬಂದ ಒಂದು ಅನುಭವ ಆ ಸಿನಿಮಾ ನೋಡೋದು. ಇದೇ ರೀತಿಯಲ್ಲಿ ಐ ಥಿಂಕ್ ಇಫ್ ಇಟ್ ಕ್ಯಾನ್ ಹ್ಯಾಪನ್ ಆಲ್ ಅಕ್ರಾಸ್ ಕರ್ನಾಟಕ, ವಿಚ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಮಲಯಾಳಂ, ವಿಚ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ತಮಿಳ್ ಅಲ್ವಾ. ಆ ಭಾಗ ನೇಟಿವಿಟಿನ ಅವರು ಎಲ್ಲೂ ಕಳ್ಕೊಳ್ಳಲ್ಲ ಸಿನಿಮಾದಲ್ಲಿ. ಬೇರೆ ನಾವು ಜನರಲ್ಲಿ ನಮ್ಮ ಮೈನ್ ಸ್ಟ್ರೀಮ್ ಸಿನಿಮಾ ಬಂದಾಗ ಒಂದು ನ್ಯೂಟ್ರಲ್ ಆಡಿಯನ್ಸ್ ನೇನ್ ಟಾರ್ಗೆಟ್ ಮಾಡಕ್ ಹೋಗ್ತೀವಲ್ವಾ, ಅವಾಗ ಒಂದು ಸೊಗಡೆ ಕಳೆದು ಹೋಯ್ತಾ. ಒಂದು ಪ್ಲೇಸ್ ಬಿಕಮ್ಸ್ ಇರ್ರೆಲೆವೆಂಟ್, ಎವ್ರಿಥಿಂಗ್ ಇಸ್ ವೆರಿ ನ್ಯೂಟ್ರಲ್. ಸೊ ಹೆಮ್ಮೆ ಡೆಫಿನೆಟ್ಲಿ ಇದೆ with what is happening in the Karavali belt. ಬಟ್ ಇದೇ ತರದ ಮೈನ್ ಸ್ಟ್ರೀಮ್ ಅಲ್ಲೇ ಆಗ್ಬೇಕು ಈ ಪ್ರಯೋಗ. ಬಿಕಾಸ್ ಆಫ್ ಬೀಟ್ ಇದರಲ್ಲಿ ನಡೆದ್ರೆ ಜನರಿಗೆ ತಲುಪಲ್ಲ ಅಲ್ಲ, ಬಿಯಾಂಡ್ ಅ ಪಾಯಿಂಟ್. ನಾವು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಸೂಫ್ರಮ್ ಸೋನಾ ಕಾಂತಾರನ, ಈಸ್ ಬಿಕಾಸ್ ಅದು ಈ ರೀಜನ್ ನ ದಾಟಿ, ಕಾಂತಾರ ಕೇಸಲ್ಲೆಲ್ಲ ಅದು ಇಡೀ ಕಂಟ್ರಿನ ರೀಚ್ ಆಗಿದೆ. ಅಂಡ್ ದೆನ್ ಯು ರಿಯಲೈಸ್, ಎಂಡ್ ಆಫ್ ಡೇ ವಾಟ್ ಮ್ಯಾಟರ್ಸ್ ಇಸ್ ದ ಇಮೋಷನಲ್ ಕೋರ್ ಆಫ್ ದ ಸ್ಟೋರಿ ಅಲ್ವಾ. ಸೊ ಐ ಥಿಂಕ್ ಆ ಪ್ರಯತ್ನ ಆಲ್ ಅಕ್ರಾಸ್ ಕರ್ನಾಟಕ ಆದ್ರೆ ಇಟ್ ಬಿ ಫ್ಯಾಂಟಾಸ್ಟಿಕ್ ಮೇಡಮ್. ಓಕೆ ಸರ್, ಇನ್ನೊಂದು ಬಾರಿ ನಿಮ್ಗೆ ಒಂದು 72ನೇ ರಾಷ್ಟ್ರೀಯ ಚಲನಚಿತ್ರ ಅವಾರ್ಡ್ ಅಲ್ಲಿ ನಮ್ಮ ಕನ್ನಡದ ಸಿನಿಮಾ ಒಂದು 3 ಪ್ರಶಸ್ತಿ ಗಳಿಸಿದಕ್ಕೆ ನಿಮ್ಗೆ ಇನ್ನೊಂದ್ಸಲ ಅಭಿನಂದನೆಗಳು. ಹೋಲ್ ಟೀಮ್ಗೆ, ಆತೀಶ್ ನಿಮ್ಗೂ ಕೂಡ ಅಭಿನಂದನೆಗಳು. ಇನ್ನಷ್ಟು ನಿಮ್ ಕಡೆಯಿಂದ ಇನ್ನಷ್ಟು ಸಿನಿಮಾಗಳು ಬರ್ಲಿ, ಜನರು ನೋಡುವ ಹಾಗೆ, ಜನರು ಥಿಯೇಟರ್ಗೆ ಬಂದು ನೋಡುವ ಹಾಗೆ ಆಗ್ಲಿ. ಇವತ್ತಿನ ದಿನಗಳಲ್ಲಿ ಕನ್ನಡರು ಥಿಯೇಟರ್ಗೆ ಬರಲ್ಲ, ನೋಡಲ್ಲ, ಬೇರೆ ಸಿನಿಮಾಗಳನ್ನ ನೋಡ್ತಾರೆ ಅಂತ ಹೇಳಿ ತುಂಬಾ ಅಪವಾದ ಕೂಡ ಇದೆ. ಸೊ ಅದೆಲ್ಲ ಹೋಗ್ಲಾಡಿಸಿ ಒಂದು ಒಳ್ಳೆ ಸಿನಿಮಾಗಳು ನಿಮ್ಮ ಡಿರೆಕ್ಷನ್ ಅಲ್ಲಿ ಇಂಥ ನಟರಿಂದಾಗ್ಲಿ, ನಮ್ಮಲ್ಲಿ ಸಾಕಷ್ಟು ಕಲಾವಿದರಿದ್ದಾರೆ, ಅವರಿಂದ ಬರ್ಲಿ ನಮ್ಮ ಇಂಡಸ್ಟ್ರಿಗೆ. ನಮ್ಮ ಇಂಡಸ್ಟ್ರಿ ಇನ್ನಷ್ಟು ಬೆಳೆಯುವಂತಾಗ್ಲಿ, ಕನ್ನಡ ಇಂಡಸ್ಟ್ರಿಯನ್ನು ಕೂಡ ತಿರುಗಿ ಬೇರೆ ಇಂಡಸ್ಟ್ರಿ ಇಂಥ ಸಿನಿಮಾ ಮಾಡಿದಾರೆ ಅಂತ ಹೇಳಿ ಹೊಗಳುವಂತ ಆಗ್ಲಿ ಅಂತ ಹೇಳಿ ನಮ್ಮ ಕಡೆಯಿಂದ ಆಶಯ. ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ. ವೀಕ್ಷಕರು, ಇದಾಗಿತ್ತು ಇಂದಿನ ವಿಶೇಷ ಕಾರ್ಯಕ್ರಮ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಹಾಗೂ ನೀವು ಕನ್ನಡ ಸಿನಿಮಾಕ್ಕೆ ಪ್ರೋತ್ಸಾಹ ನೀಡುವುದಿದ್ರೆ ಈ ಕಾರ್ಯಕ್ರಮನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ. ಮುಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಾಧಕರು ಹಾಗೂ ಮತ್ತೊಬ್ಬ ವಿಶೇಷ ಅಥವಾ ವಿಶೇಷ ವ್ಯಕ್ತಿಯೊಂದಿಗೆ ನಿಮ್ಮೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.